ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕನ್ನಡಿಗರ ಹೆಮ್ಮೆಯ ಬ್ರಾಂಡ್ ನಂದಿನಿಯ ಹಿತಾಸಕ್ತಿಗೆ ಇಲ್ಲಿ ಪ್ರಮುಖವಾಗಿ ಧಕ್ಕೆ ಆಗ್ತಿದೆಯಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇವೆ. ಯಾರ ನಿರ್ಲಕ್ಷ್ಯ ಅನ್ನೋದು ಅಂದರೆ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಈಗ ಅಮೂಲ್ ಅಂದರೆ ಗುಜರಾತ್ ಮೂಲದ ಅಮೂಲ್ ಉತ್ಪನ್ನ ಮಳಿಗೆಗೆ ಅವಕಾಶ ನೀಡಲಾಗಿದೆ. BMRCL ಅವಕಾಶ ಕೊಟ್ಟಿದೆ. ಹಾಗಾದರೆ ಯಾರ ನಿರ್ಲಕ್ಷ್ಯ ಅಂಥೇಳಿ, ಯಾವ ಕಾರಣಕ್ಕಾಗಿ ನಂದಿನಿಯನ್ನು ಬಿಟ್ಟು ಅಮೂಲ್ಗೆ ಇಲ್ಲಿ ಅವಕಾಶ ನೀಡಲಾಗಿದೆ? ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು BMRCL ಕಡೆಯಿಂದ ಟೆಂಡರ್ ಕರೆಯಲಾಗತ್ತೆ. ಆ ಟೆಂಡರ್ಗೆ ಅಂದರೆ ಅರ್ಜಿಗೆ KMF ಹಾಕಿಲ್ಲ ಅಂಥೇಳಿ, ಅಂದರೆ ಟೆಂಡರ್ಗೆ ಅರ್ಜಿ ಹಾಕಿಲ್ಲ KMF, ಹಂಗಾಗಿ ಅವಕಾಶ ಇರಲಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಹಂಗಾಗಿ ಪದೇ ಪದೇ ಈ ರೀತಿಯಾಗಿ ನಮ್ಮ ಕನ್ನಡಿಗರ ಹೆಮ್ಮೆ, ಅದು ಕೇವಲ ಕನ್ನಡ ಅಥವಾ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ತನ್ನ ಬ್ರ್ಯಾಂಡ್ ಏನು ಅನ್ನೋದನ್ನು ಪ್ರೂವ್ ಕೂಡ ಮಾಡಿದೆ. ಆದರೂ ಕೂಡ ಇಲ್ಲಿ ನಂದಿನಿಗೆ ಅವಕಾಶ ಇಲ್ಲ, ಅಮೂಲ್ಗೆ ಅವಕಾಶ ಕೊಡಲಾಗಿದೆ. ಈ ರೀತಿಯ ನಿರ್ಲಕ್ಷ್ಯ ಯಾಕೆ? ಈ ಅಮೂಲ್ ಆಗಮನದಿಂದಾಗಿ ನಂದಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು, ಜೊತೆಗೆ ಇದರ ಹಿಂದೆ ರಾಜಕೀಯ ಏನಾದರೂ ಇದೆಯಾ ಅನ್ನೋದು, ಯಾಕೆ ಗುಜರಾತಿಂದ ಬೆಂಗಳೂರಿಗೆ ಅಮೂಲ್ ಬಂದಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಬಂತು ಅಮೂಲ್ ಆರಂಭ ಮಳಿಗೆ. ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಇದನ್ನೇ ರಾಜಕೀಯವಾಗಿ ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗತ್ತೆ. ಸೇವ್ ನಂದಿನಿ ಅಂಥೇಳಿ ಕಾಂಗ್ರೆಸ್ ನಾಯಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಆದರೆ ಈಗ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ. ಆ ರೀತಿಯ ಹೋರಾಟಗಳು, ಆ ರೀತಿಯ ಮಾತುಗಳು ಈಗ ಯಾಕೆ ಬರ್ತಾ ಇಲ್ಲ? ಹೋದಿಯಾ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅನ್ನೋ ರೀತಿ ಇದೆ. ಸೊ ಮತ್ತೆ ಬಂದಿದೆ ಗುಜರಾತ್ ಹಾಲು ಉತ್ಪನ್ನ ಅಮೂಲ್. ಸೊ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ಮಳಿಗೆ ಆರಂಭ ಆಗಿವೆ. ಸೊ ಅವತ್ತು ವೀರಾವೇಶ ತೋರಿರುವಂಥ ಸರ್ಕಾರ, ಆ ಸರ್ಕಾರದ ನಡೆ ಏನು ಅನ್ನುವಂಥ ಪ್ರಶ್ನೆ ಈಗ. ಅಮೂಲ್ ಉತ್ಪನ್ನ ಮಳಿಗೆ ಆರಂಭಕ್ಕೆ KMF ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಗುಜರಾತ್ ಹಾಲು ಮಾರಾಟ ಒಕ್ಕೂಟದ ಜೊತೆ ಒಪ್ಪಂದ ಆಗಿದೆ BMRCL ಜೊತೆ. ಸೊ ಒಪ್ಪಂದ ಮಾಡಿಕೊಂಡಿರುವಂತಹ ನಮ್ಮ ಮೆಟ್ರೋಗೆ ಈಗ ಇಡೀ ಶಾಪ ಹಾಕಲಾಗ್ತಾ ಇದೆ. ಸೊ ನಮ್ಮದೇ KMF ಇರುವಾಗ ಅಮೂಲ್ಗೆ ಯಾಕೆ ಅವಕಾಶ ಕೊಡಬೇಕು ಅನ್ನುವಂಥ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರೋದ್ರ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪದೇ ಪದೇ ಕನ್ನಡಿಗರನ್ನ ಕೆರಳುವಂಥ ಕೆಲಸ ಆಗ್ತಿದೆಯಾ BMRCL ಕಡೆಯಿಂದ ಅಂಥೇಳಿ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಅಂದರೆ ಪ್ರಮುಖವಾಗಿ 10 ಸ್ಥಳಗಳಲ್ಲಿ ಅಮೂಲ್ ಮಳಿಗೆ ಸ್ಥಾಪನೆಗೆ ಅವಕಾಶ ಇದೆ. ಬಟ್ ನಂದಿನಿಗೆ ಯಾಕೆ ಅವಕಾಶ ಇಲ್ಲ ಅಂಥೇಳಿ. ಸೊ ಇದರಿಂದಾಗಿ ಸಹಜವಾಗಿ ನಂದಿನಿಗೆ ಹೊಡೆತ ಬೀಳುತ್ತೆ. ಬಟ್ ಯಾವ ಕಾರಣಕ್ಕಾಗಿ ಗುಜರಾತಿಂದ ಬೆಂಗಳೂರಿಗೆ ಅಮೂಲ್ನ ತಂದರು ಅನ್ನುವಂಥ ಪ್ರಶ್ನೆ ಈಗ. ಏನಿರಬಹುದು ಉದ್ದೇಶ ಅಂಥೇಳಿ. ಟೆಂಡರ್ ಕರೆಯಲಾಗಿತ್ತು, ಆ ಟೆಂಡರ್ ಸಂದರ್ಭದಲ್ಲಿ KMF ಕಡೆಯಿಂದ ಅರ್ಜಿ ಬರಲಿಲ್ಲ, ಹಾಗಾಗಿ ಅವರಿಗೆ ಅವಕಾಶ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಸೇವ್ ನಂದಿನಿ ಆತ್ಮಗೌರವ ಅಂದರೆ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡಲಾಗ್ತಾ ಇತ್ತು. ಬಟ್ ಈಗ ಆ ರೀತಿ ಹೇಳಿಕೆಗಳು ಇವಾಗ ಯಾಕೆ ಬರ್ತಾ ಇಲ್ಲ ಅಂತೇಳಿ, ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ 1 ಗಂಟೆಗಳ ಕಾಲ ನಿಮ್ಮ ಜೊತೆ ಇರ್ತೀವಿ. ಇದರ ಜೊತೆಗೆ ಯಾವಾಗ ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತಲ್ಲ, ಅದಾದ ನಂತರ CM ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಮಾತನಾಡಿದರು. ಆಮೇಲೆ BMRCL MD ಮತ್ತು ಪ್ರಮುಖವಾಗಿ KMFನ MD ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲು ಕೇಳ್ಕೊಂಡು ಬರೋಣ ಬನ್ನಿ. ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕ್ತಿದ್ರು. ಸೊ ಅದಕ್ಕೆ ನಾನು ಇವರು ನಮ್ಮ KMF ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಹೇಳಿದ್ದೀವಿ, ನೀವು ಅರ್ಜಿ ಹಾಕಿಲ್ಲ. ಈಗ 8-10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕುಡಿ ಅಂತ ಹೇಳಿದ್ವಿ, ನಂದಿನಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ. ಸೊ 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ, ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ. ಯಾಕೆಂದರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಕರ್ನಾಟಕದಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿ ಓಪನ್ ಮಾಡ್ತೀವಿ. BMRCL ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತೆರಲಿಕ್ಕೆ ಒಂದು ಎಕ್ಸ್ಪ್ರೆಸ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಿದ್ದಾರೆ.
ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಮೊದಲು ನಾವು ಕೂಡ KMF ವತಿಯಿಂದ ಒಂದು ಮನವಿ ಕೊಟ್ಟಿದ್ವಿ. ನಾವು ಅದರಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ, ಆದರೆ ಒಂದು ಮನವಿ ಕೊಟ್ಟಿದ್ವಿ. ನೀವೇನು ನಿಗದಿ ಮಾಡಿದ್ರಿ ಆ ತರಗತಿ ಸ್ವಲ್ಪ ಜಾಸ್ತಿ ಇದ್ರಿಂದ ನಮಗೆ ವಿನಾಯಿತಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ ವಿನಾಯಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ವಿ. ಪರಿಶೀಲನೆ ಕಂಪ್ಲೀಟ್ ಆಗಿರಲಿಲ್ಲ. ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಹೈಯರ್ ರೇಟ್ ಕೋಟ್ ಮಾಡಿದ್ರು ಅವರಿಗೆ 2 ಮಳಿಗೆಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಒಂದು 20-25 ಮಳಿಗೆಗಳನ್ನು ಸೇರಿಸಲಿಕ್ಕೆ ಸಿದ್ಧ ಇದ್ದೀವಿ. KMF ವತಿಯಿಂದ ಅದು ನಮ್ಮ ರಾಜ್ಯದ ಬ್ರ್ಯಾಂಡ್ ಆಗಿರೋದ್ರಿಂದ ರೈತರು ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು. ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. BMRC ಅವರು ಕೂಡ ಒಪ್ಪಿಕೊಂಡಿದ್ದಾರೆ. 70 ಮಳಿಗೆಗಳಲ್ಲಿ KMF ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ ಎಷ್ಟು ಕೊಟ್ಕೊಂಡಿದ್ವಿ ಸರ್? ನೀವು 7 ಲಕ್ಷ ಜನ ಕೊಟ್ಕೊಂಡಿದ್ದೀವಿ. ಇದರಲ್ಲಿ ನಾವು ಅದನ್ನು ವಿನಾಯಿತಿ ಕೇಳಿದ್ವಿ. ಸೊ ಅವರು ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈಗ ಕನ್ಸೆಷನ್ ರೇಟಲ್ಲಿ ಕೊಡಲಿಕ್ಕೆ ಅವರು ಚರ್ಚೆ ಮಾಡಿ ಈಗ ನಾನು ಕೊಡ್ತೀನಿ, ಸೂಚನೆ ಕೊಡ್ತೀವಿ. ಈಗ ನಿಮ್ಗೆ ಕೊಡ್ತೀವಿ, KMF ಮಳಿಗೆಗಳು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಎಷ್ಟು ಕಡೆ ಕೊಟ್ಟಿದ್ವಿ? ನಾವು 20 ಕಡೆ ಮಳಿಗೆಗಳನ್ನ ಕೇಳಿದ್ವಿ, 20 ಕಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ನಮ್ಮ BMRC ಇರೋದೊಂದು ಪಾಲಿಸಿ ಇರ್ತದೆ. ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ, ಅದರ MD ಅವ್ರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತೇವೆ. DCM 2 ಕಡೆ ಅಮೂಲ್ ಕುಡಿ, ಮಿಕ್ಕಿದ 8 ಕಡೆ ಇವರು ಕುಡಿ, ನದಿನಿ ಕುಡಿ ಅಂತ ಹೇಳಿ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೀವಿ. ನದಿನಿಗೆ ಅವಕಾಶ ಕೊಡ್ತಿರೋದು ಖಂಡಿತ ಕೊಡ್ತೀವಿ. ಸರ್, ಇವಾಗ ಅಮೂಲ್ನವರು ಈಗ ಆಲ್ರೆಡಿ ನಿಮ್ಮ ನಡುವೆ ಒಪ್ಪಂದ ಆಗಿರೋದ್ರಿಂದ ಅವ್ರೇನೋ ಅಬ್ಜೆಕ್ಷನ್ ಮಾಡಿದ್ರೆ ಯಾವ ರೀತಿ ಕೊಡ್ತೀರಾ ಸರ್? ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದುವರಿಸ್ತೀವಿ. ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು 2-3 ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ. ಅದು ಒಂದ್ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ. ಬಾಕಿ ಜಾಗದಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಇದು ಈಗ KMF ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ. ಓಕೆ, ಯಾವೆಲ್ಲ ಮೆಟ್ರೋದಲ್ಲಿ ಆಗಿದೆ ಸರ್ ಅಮೂಲ್ ಇವಾಗ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆಯೇ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ ಪಡುಕೋಟೆ ಅವರು. ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ರಾಘವೇಂದ್ರ ಅವರು ನಿಮ್ಮ ಹತ್ರನೇ ಬರ್ತೀನಿ. ಈಗ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶ ವಿದೇಶದಲ್ಲೂ ಕೂಡ ಹೆಸರಾಗಿರುವಂಥ ನಮ್ಮ ನಂದಿನಿಗೆ ಇಲ್ಲಿ BMRCಯಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಯಾಕೆ ಅಂತೇಳಿ? ಅಲ್ಲ, ಈಗ ಸರ್ಕಾರ ಏನು ಅಮೂಲ್ ತರಕ್ಕೆ ಹೋಗಿದೆ, ಅಮೂಲಲ್ಲಿ ತೇಲಾಡ್ತಾ ಇದೆ. ದುಡ್ಡಿಂದು ಅಧಿಕಾರದ ಅಮಲಲ್ಲಿ ಈ ತೇಲಾಡಿಕೊಂಡು ಈಗ ಅಮೂಲಲ್ಲಿ ತೇಲಾಡಿಕೊಂಡು ಅಮೂಲನ್ನ ಬರ ಮಾಡಿಕೊಂಡಿದೆ. ಈಗ ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ನಮ್ಮ DCM ಸಾಹೇಬರು, ಈಗ ಏನಲ್ಲಿ ಅಹಮದಾಬಾದ್ ಹೋಗಿದ್ದೆ ನಾನು, ಅಷ್ಟೊಂದು ಜನ ಏರ್ಪೋರ್ಟಲ್ಲಿ ಬಿದ್ದು ಸತ್ರು, ನಾನೇನು ಪ್ರಶ್ನೆ ಮಾಡಿದ್ನ ಅಂತ. ಮೋಸ್ಟ್ಲಿ ಅವ್ರು ಹೋಗಿದ್ದು ಇವಾಗ ನಮ್ಗೆ ಅನಿಸುತ್ತೆ ಈ ಅಮೂಲ್ನ ಡೀಲ್ ಮಾಡೋಕ್ಕೆ ಹೋಗ್ಯಾರೆ ಅನಿಸುತ್ತೆ. ಯಾಕೆಂದರೆ ಏನಿತ್ತು, ಅಹಮದಾಬಾದಿಗೆ ಹೋಗಿದ್ದೆ ಏನೋ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು. ನಾನು ಅಹಮದಾಬಾದಿಗೆ ಹೋಗಿದ್ದೆ ಅಂತ ಮಾತ್ರ ಹೇಳಿದ್ದಾರೆ. ಹೀಗಾಗಿ ಇವತ್ತು ಈ ನಮ್ಮ ಕರ್ನಾಟಕಕ್ಕೆ ಇದು ಯಾಕೆ ಈ ಥರ ಅಂತ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಇವರು ಕರ್ನಾಟಕ ಅನ್ನ ತಿಂದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಂಬಳ ತೊಗೊಂಡು, ಅದಲ್ಲದೆ ಇವರು 40% 50% ಕಮಿಷನ್ ತೊಗೊಂಡು, ಇದು ಪೂರ್ತಿ ನಮ್ಮ ರೈತರ ಮೇಲೆ, ನಮ್ಮ ಕರ್ನಾಟಕದ ಮೇಲೆ ಯಾಕೆ ಇವರು ನೋಡಿ ನಾವು ಹೇಳ್ತೇವೆ ಹಿಂದಿ ಪಕ್ಷ ಅಂದರೆ BJP, ಹಿಂದಿಯವರು ಅವರು ಅಂತ ಹೇಳಿ ಬಿಂಬಿಸ್ತಾ ಇದ್ದರು. ಇವತ್ತು ಯಾವುದೇ ಸರ್ಕಾರ ಬರಲಿ, BJP ಬಂದ್ರೂ ಹಿಂದಿಯವರಿಗೆ ವಲೀಕರಣ ಮಾಡುತ್ತೆ, ಕಾಂಗ್ರೆಸ್ ಬಂದರೂ ಇದೇ ಆಗುತ್ತೆ. ಈಗ ನಾವು ಏನು ಹೇಳಬೇಕೋ ಗೊತ್ತಿಲ್ಲ. ನೋಡಿ, ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳಿದ್ರು ಒಬ್ಬರು, MK ಜಗದೀಶ್ ಅಂತ. MK ಜಗದೀಶ್ ಅವ್ರನ್ನ ಏನು ನಮ್ಮ ಇವಾಗಿನ ಅಧ್ಯಕ್ಷರು ಭೀಮಾ ನಾಯ್ಕ ಅವ್ರು ಬಂದ ಮೇಲೆ ಅವ್ರನ್ನ ತೆಗೆದಾಕ್ತಾರೆ. ಈ ನೀವು ನೋಡಿ, ಅದ್ರ ಕೇಳಬೇಕು. ಜಗದೀಶ್ ಅವ್ರು ಇದ್ದವಾಗ ನಾವೊಂದು ಬುಕ್ಕೆಲ್ಲ ಮಾಡಿದೆ. ಜಗದೀಶ್ ಅವರು ಇದ್ದಾಗ ನಿಮಗೆ ಗೊತ್ತಿರಲಿ, ನಮ್ಮ ಏನು ಮಂತ್ರಿ ಮಾಲ್ ಇದೆಯಲ್ಲ, ಅಲ್ಲಿ ಹೇಗೆ ನಮ್ಮದು ಕಾಪಿ ಡೇ ಅನ್ನೋ ಥರ ಬರುತ್ತಲ್ಲ, ನಂದಿನಿ ಕೆಫೆ ಇದೆ, ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿದೆ. ಅದಲ್ಲದೆ ನಿಮಗೆ ದುಬೈಯಲ್ಲಿ 4 ಕೆಫೆ ಇದೆ. ಅದಲ್ಲದೆ ನಿಮಗೆ ಇವಾಗ ಆಫ್ರಿಕಾದಲ್ಲಿ ಸಹ ಇದೆ. ಈಗ ಅಲ್ಲಿ ನೀವು ಕೆಫೆಯಲ್ಲಿ ಪಿಜ್ಜಾ ಹಿಡಿದು ಐಸ್ ಕ್ರೀಮ್ ಹಿಡಿದು ಎಲ್ಲ ಒಳ್ಳೆಯ ಗುಣಮಟ್ಟ ಸಿಗ್ತಾಯಿದೆ. ಆ ರೀತಿಯ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂದಿನ ಹೋದಾಗ
ಇವತ್ತು ಇವರು ನಮ್ಮ ಮೆಟ್ರೋದಲ್ಲಿ ನಮ್ಮ ರೈತರು ಕೊಟ್ಟಿರೋ ಜಾಗ, ನಮ್ಮವರು ಕೊಟ್ಟಿರೋ ಜಾಗದಲ್ಲಿ ಮೆಟ್ರೋ ಓಡಾಡ್ತಾ ಇದೆ. ಅಂಥದ್ರಲ್ಲಿ ನಮ್ಮ ನಂದಿನಿಗೆ ಅವಕಾಶ ಇಲ್ಲ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ? ನಾವಿವಾಗ ಪ್ರಶ್ನೆ ಕೇಳ್ತಾ ಇಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಜಗದೀಶ್ ಅನ್ನೋನ್ನ ನೀವು ತೆಗೆದುಬಿಟ್ಟು ಅವ್ರಿಗೆ ಹೆಸರು ಬರ್ತಾ ಇದೆ, ಅವ್ರು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಡೆಲ್ಲಿವರೆಗೆ ತಗೊಂಡೋದ್ರಿ ಅವರು. ಜಗದೀಶ್ ಅನ್ನೋರು ಇದ್ದಾಗಲೇ ಡೆಲ್ಲಿವರೆಗೆ ಈ ಹಾಲನ್ನು ಒದಗಿದ್ದು. ಯಾಕೆಂದರೆ ಸುಮಾರು ಅವರು ತೆಗೆದವಾಗ ಕೂಡ ನೀವೆಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಿದ್ರಿ, ಒಳ್ಳೆ ಅಧಿಕಾರಿ, ಒಳ್ಳೆ ಆಡಳಿತ ಮಾಡ್ತಾಯಿದ್ದಾರೆ ಅಂದರೆ. ಇವರಿಗೆ ಏನು ಭೀಮಾ ನಾಯ್ಕ ಅವ್ರು ಬರ್ತಾರೆ, ಅವರಿಗೆ ಪ್ರಚಾರ ಪ್ರಿಯರು, ಪ್ರಚಾರ ಸಿಗ್ತಾ ಇಲ್ಲ, ಎಲ್ಲರೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರನ್ನ ತೆಗೆದುಹಾಕಿದ್ರು. ತೆಗೆದ ಮೇಲೆ ನೋಡ್ರಿ, ಒಂದು ಮೆಟ್ರೋ ಟೆಂಡರ್ ಕರೆದಿದೆ ಒಂದು ಕೆಫೆ ಮಾಡೋದಕ್ಕೆ ಅಥವಾ ನಂದಿನಿ ಪಾರ್ಲರ್ ಮಾಡೋದಕ್ಕೆ ಅಂತ. ನಮಗೆ ಇಲ್ಲಿಂದ ಗುಜರಾತ್ವರೆಗೆ ಗೊತ್ತಾಗುತ್ತೆ, ಅಮೂಲ್ ಅವ್ರ ಆಫೀಸ್ ಇರೋದು ಗುಜರಾತಲ್ಲಿ, ಅಲ್ಲಿವರೆಗೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಮೆಟ್ರೋ ಇರೋ ಪಕ್ಕದಲ್ಲಿ ಡೇರಿ ಸರ್ಕಲ್ ಇರೋದು ಹೆಡ್ ಆಫೀಸಿಗೆ ಗೊತ್ತಿಲ್ಲ ಅಂದರೆ ಇದು ನಾಚಿಕೆಗೇಡು ಸಮಯ ಅಲ್ವಾ? ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಅವ್ರು ಏನೋ ನ್ಯಾಷನಲ್ ಟೆಂಡರ್ ಹಾಕೋಗ್ಬಿಟ್ಟಿದ್ರು, ಅವ್ರು ಮಾಡಿಬಿಟ್ರು. ಮತ್ತೇನು ನೀವು ಭೀಮಾ ನಾಯ್ಕ ಅವ್ರು ಕತೆ ಕಾಯ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ? ಮತ್ತು ಯಾಕೆ ಒಂದು ಅಧ್ಯಕ್ಷರ ಪೋಸ್ಟು, ಅವರಿಗೊಂದು ಕಾರು, ಒಂದು ಬಂಗ್ಲೆ, ಅವರಿಗಿಷ್ಟು ಪೇಮೆಂಟು, ಅವರಿಗೆ ಒಂದಷ್ಟು ಜನ ಬಾಡಿಗಾರ್ಡ್ಗಳು, ಇದನ್ನು ಇಟ್ಕೊಂಡು ಏನು ರೀ ಮಾಡ್ತಾಯಿದ್ದೀರಾ ನೀವು? ಇಲ್ಲಿ ಪಕ್ಕದಲ್ಲಿರೋ ಟೆಂಡರ್ ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮದೆಲ್ಲ ಹೊನ್ನಾರ. ಏನಿದು 40% ಕಮಿಷನಿಗೋಸ್ಕರ ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಆಯಿತು, ವಜಾ ಮಾಡಾಕಿ. ಇವಾಗ ಅಧ್ಯಕ್ಷರನ್ನ ವಜಾ ಮಾಡಿ. ನಿಮಗೆ ಒಂದು ಟೆಂಡರ್ ನಮ್ಗೆ ಬೆಂಗಳೂರು ನಗರದ ಒಳಗಡೆ ಆಗ್ತಾ ಇರೋದು ಗೊತ್ತಿಲ್ಲ ಅಂದಾಗ ಮತ್ತೆ ಯಾಕೆ ಬೇಕು ನಮ್ಮ ಅಧ್ಯಕ್ಷರ ಗಿರಿಯಲ್ಲಿ? ಯಾಕೆ ಅವ್ರು ಸಂಬಳ ತಗೊತಾ ಇದ್ದಾರೆ? ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಮ್ಮ ರೈತರು ಏನಾದರೂ ₹1 ₹2 ಬಿಟ್ಕೊಡ್ತಾರೆ ಪಾಪ ರೈತರುಗಳು. ಆ ದುಡ್ಡನ್ನ ವ್ಯವಹಾರ ಮಾಡಿಬಿಟ್ಟು ಇವತ್ತು ಇವರೇನು ಇಲ್ಲಿ ಆರಾಮಾಗಿ ಮಜಾ ಮಾಡೋದಕ್ಕಿರೋದು? ಹಾಗಾದರೆ ಅಧ್ಯಕ್ಷರುಗಳಿರ್ಬೋದು, ಇನ್ನೂ ಬೇರೆ ಬೇರೆ ಹಲವಾರು ಜನ ಇದ್ದಾರೆ. ಈ ರೀತಿ ಆದಾಗ ಏನು ಅಂದರೆ ನೋಡಿ, ಇವತ್ತು ಡೆಲ್ಲಿಯಲ್ಲಿ ನೋಡಿ, ನಾವು ಅದೇ ಹಿಂದೆ ನಾವು ಹೇಳ್ತೇವೆ, ಇಲ್ಲಿ ಯಾರೇ ಬಂದರೂ ನಾವು ಸ್ವಾಭಿಮಾನಿಗಳು, ನಾವೆಲ್ಲ ಕನಿಕರ ಉಳ್ಳವರು, ಕನ್ನಡದವರು ಅಂತ. ಅದೇ ನಾವು ಏನಾರು ಡೆಲ್ಲಿ ತಗೊಂಡೋದ ಹಾಲನ್ನು ರೋಡಿಗೆ ಚಿಲ್ಲಾಕಿದ್ರು ಅವರು. ರೋಡಲ್ಲಿ ಹಾಕ್ಬಿಟ್ಟು ಹಾಲನ್ನು ವ್ಯವಹಾರ ಮಾಡಿಬಿಟ್ಟು ಇಲ್ಲಿ ಬಂದರೆ ಆಗಲ್ಲ ಅಂತ ಧಮಕಿ ಹಾಕುವಂಥ ಕೆಲಸ ಮಾಡಿದರು. ಆದರೆ ಇಲ್ಲಿ ನೋಡಿ ಹೆಂಗೆ ಅಂದರೆ, ಇವತ್ತು ಪ್ರತಿಯೊಂದ್ರಿ ಅವನು ಯಾರ ಕಮಲ್ ಹಾಸನು ಅಯೋಗ್ಯ ನನ್ನ ಮಗ ಏನೋ ಮಾತಾಡ್ದ, ಅವ್ನು ಕ್ಷಮೆ ಕೇಳಪ್ಪ ಅಂತ ನಮ್ಮ ಕರ್ನಾಟಕ ಕೋರ್ಟ್ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗೋನೆ ತಗೋಬಿಟ್ಟು ಇವತ್ತು ಸ್ಟೇ ತಗೊಬಂದವ್ರೆ. ಇವತ್ತು ನಾವು ಹೇಳಿ ವಿತರಕರಿಗೆ ಹೇಳ್ತಾ ಇರೋದು, ಇವತ್ತು ನೀವು ಕನ್ನಡದ ನೆಲದಲ್ಲಿದ್ದೀರಾ, ಇವತ್ತೇನೋ ಸುಪ್ರೀಂ ಕೋರ್ಟು ನಿಮಗೆ ಒಂದು ನೀವು ನಡೆಸಿ ಅಂತ ಮಾಡ್ಬೋದು. ಇವತ್ತು ಏನಾದ್ರು ಕನ್ನಡ ಅನ್ನ ತಿನ್ನೋರು, ಕನ್ನಡ ನೆಲದವ್ರು ಇರುವಂಥವ್ರು, ಯಾವುದೇ ಸಿನಿಮಾ ಥಿಯೇಟರ್ ಇವತ್ತು ಬಿಡುಗಡೆ ಮಾಡಬಾರ್ದು ಅದನ್ನು. ಯಾಕೆಂದರೆ ಅದು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು. ಇವತ್ತೇನೋ ನಿಮಗೆ ಅವತ್ತು ಫಿಲಮ್ ಬಿಡುಗಡೆ ಮಾಡಿದ್ರು, ನಾಳೆ ದಿನ ಸಿಗ್ತೀರ ನೀವು. ಈ ರೀತಿ ಇವತ್ತು ಇವೆಲ್ಲ ಈ ಅಮೂಲ್ಯ ಏನಿದೆಯಲ್ಲ, ಈ ಸರ್ಕಾರ ಅಮಲು ಹತ್ಕೊಂಡು ಎಲ್ಲದನ್ನೂ ತರ್ತಾ ಇದೆಯಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಇದಕ್ಕೆ ಉಗ್ರವಾದ ಹೋರಾಟ ಕನ್ನಡ ಪರ ಸಂಘಟನೆಯವರೆಲ್ಲರೂ ಸೇರಿ ಮಾಡ್ತೇವೆ. ಅಂದರೆ ನೋಡಿ, ಇವರಿಗೆ ಏನು ಅಂದರೆ, ಏನೋ ನಮ್ಮ ಕನ್ನಡ ಪರ ಸಂಘಟನೆಯವರಿಗೆಲ್ಲ ಸಂಬಳ ಕೊಡ್ತಾರೋ ಏನೋ ಕೆಲಸ ಕೊಡ್ತಾರೋ ಗೊತ್ತಿಲ್ಲ ಸರ್ಕಾರದವರು. ಪ್ರತಿಯೊಂದ್ರಿ ಯಾವುದೇ ತಗೊಳ್ಳಿ ಕನ್ನಡ ವಿರೋಧಿ ನಡೆನೇ ಇವ್ರದ್ದು. ಯಾವುದೇ ತಗೊಳ್ಳಿ, ಇವತ್ತು ನೋಡಿರಿ, ಒಂದು ಟೆಂಡ್ರು, ನೀವು ಯಾವುದೇ ಟೆಂಡರ್ ತಗೊಳ್ಳಿ, ನಮ್ಮ ಕರ್ನಾಟಕ ಲೋಕದಲ್ಲಿ ಕನ್ನಡಿಗರಿಗೆ ಸಿಗ್ತಾ ಇಲ್ಲ. ಯಾವುದೇ ಪಾರ್ಕಿಂಗ್ ಟೆಂಡರ್ ತಗೊಳ್ಳಿ, ಅದೇ ಪಾರ್ಕಿಂಗ್ ನೀವು ಮೆಟ್ರೋದಲ್ಲಿ ಹೋದರೆ ಒಂದೇ ಒಂದು ಪಾರ್ಕಿಂಗ್ ಟೆಂಡರ್ ಕರ್ನಾಟಕದವ್ರಿಲ್ಲ. ಯಾರೋ ಡೆಲ್ಲಿಯಲ್ಲಿ ಕೂತ್ಕೊಂಡು, ಬಾಂಬೆಲಿ ಕೂತ್ಕೊಂಡು ಟೆಂಡರ್ ಹಾಕ್ತಾನೆ, ಆ ಸಬ್ ಟೆಂಡರ್ನ ನಮ್ಮವ್ರು ನಡೆಸಬೇಕು. ನಾವಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಕೂಲಿಗಳಾಗಿ ನಾವಲ್ಲಿ ಕೆಲಸ ಮಾಡಬೇಕು. ಮತ್ತು ಏನು ಮೇಕ್ ಇನ್ ಇಂಡಿಯಾ ಆಗುತ್ತೆ? ಏನು ನಮ್ಮ ಕರ್ನಾಟಕಕ್ಕೆ ನೀವು ಕೆಲಸ ಕೊಡ್ತೀರಾ? ಈ ರಾಜಕಾರಣಿಗಳ ಧೋರಣೆ ಎಷ್ಟೇ. IAS ಆಫೀಸರ್, IPS ಆಫೀಸರ್ ಅವ್ರು ಏನೆಲ್ಲ ಅವ್ರು ಹಿರ್ತಕ್ಕೆ ಬರ್ತಾರಲ್ಲ, ಅವರ ಧೋರಣೆ ಎಷ್ಟೇ. ನಮ್ಮಲ್ಲಿ ಇಲ್ಲಿ ಲೋಕಲ್ ಅವರಿಗಾದರೆ ನಾವು 40% ಕಮಿಷನ್ ಕೊಡಲ್ಲ, ಅವರಾದರೆ ಹಿಂಬಾಲದಿಂದ ಕಮಿಷನ್ ಕೊಡ್ತಾರೆ, ನೇರವಾಗಿ ಕೇಳ್ಬೋದು ಅನ್ನೋದಕ್ಕೆ ಇವತ್ತು ಕನ್ನಡನೂ ಹಾಳು ಮಾಡ್ತಾ ಇದ್ದಾರೆ. ಕನ್ನಡಿಗರ ಏನು ಉದ್ಯೋಗಿಗಳನ್ನು ಉದ್ಯಮಿ ಮಾಡ್ತಾ ಇರೋರನ್ನು ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ, ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಕೊಂಡು. ಬಸವರಾಜ್ ಸರ್, ಈಗ ಈ ನಂದಿನಿಯನ್ನು ಬಿಟ್ಟು ಅಮೂಲ್ ಯಾಕೆ ಎಂಟ್ರಿ? ಯಾಕೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಇದು ಅಂತ? ಇವತ್ತೇನು ನಮ್ಮ ಮೆಟ್ರೋ ಬೆಂಗಳೂರು, ಇವತ್ತು ಅಮೂಲ್ಯ ಮೆಟ್ರೋ ಬೆಂಗಳೂರು ಆಗ್ತಾಯಿದೆ. ಪದೇ ಪದೇ ಮೆಟ್ರೋ MD ಮಹೇಶ್ ರಾವ್ ಅವರು ಪದೇ ಪದೇ ನಮ್ಮ ಕನ್ನಡಿಗರಿಗೆ ಕೆಣ್ಕೊಂಡು ಬರ್ತಾಯಿದ್ದಾರೆ. ಹಿಂದೆ 2-3 ತಿಂಗಳಿಂದ ಕೂಡ 53 ಜನ ರೈಲ್ವೇದಲ್ಲಿ ಕೆಲಸ, ಆಂಧ್ರದವ್ರನ್ನ ತಮಿಳರನ್ನ ಟೆಂಡರ್ಗೆ ಕೊಟ್ಬಿಟ್ಟಿದ್ರು. ನಾವೇ ಹೋರಾಟ ಮಾಡಿ ಅದು ರದ್ದು ಮಾಡಿಸಿದ್ದೀವಿ, ಮತ್ತು ಕನ್ನಡಿಗರಿಗೆ ಕೊಡಬೇಕಂತೇಳಿ ಹೋರಾಟ ಮಾಡಿದ್ದೀವಿ. ಇವತ್ತು ಹೌಸ್ ಕೀಪಿಂಗು ಪರವಾಸಿಗರಿಗೆ ಕೊಟ್ಟಿದ್ದಾರೆ, ಪಾರ್ಕಿಂಗು ಪರವಾಸಿಗರಿಗೆ ಕೊಟ್ಟಿದ್ದಾರೆ. ಇವತ್ತು ಅಮೂಲ್ಯ ಬಂದಿದೆ. ನಾವು ಹೆಸರಿಗೆ ಕೊಡ್ತಾಯಿದ್ದೀವಿ ಮಹೇಶ್ ರಾವ್ ಅವರಿಗೆ, ಕೂಡಲೇ ಏನು ಟೆಂಡ್ರ ಆಜ್ಞೆ ಮಾಡಿದ್ದೀರಾ ನೀವು, 2 ಕೊಟ್ಟಿದ್ದೀರಾ ಮಡಿಗೆಗಳು, ಕೂಡಲೇ ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ 2 ದಿವಸ ಗಡುವು ಕೊಡ್ತೀವಿ. ಕ್ಯಾನ್ಸಲ್ ಮಾಡಲ್ಲ ಅಂದರೆ ಸೋಮವಾರ ನಿಮ್ಮ ಕಚೇರಿ, ಮೆಟ್ರೋ ಕಚೇರಿಗೆ ಮುತ್ತಿಗೆ ಹಾಕೋಂಥ ಕೆಲಸ ನಾವು ಮಾಡ್ತೀವಿ. ಕೂಡಲೇ ಕ್ಯಾನ್ಸಲ್ ಮಾಡಿ ನಮ್ಮ ಕನ್ನಡ ಅಪ್ಪಟ ಕನ್ನಡ ನಂದಿನಿಗೆ ಕೊಡಬೇಕು.
ಡಾಕ್ಟರ್ ರಾಜ್ಕುಮಾರ್ ಅಡ್ವರ್ಟೈಸ್ಮೆಂಟ್ ಮಾಡಿ, ಪುನೀತ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿ, ಇಡೀ ರಾಜ್ಯ ಅಂತ ಇಡೀ ವಿಶ್ವದಲ್ಲಿ ಮಾತಾಡ್ತಾ ಇದೆ ನಂದಿನಿ ಬಗ್ಗೆ. ನಾಚಿಕೆ ಆಗಲ್ಲ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ 2 ಕೊಟ್ಟಿದ್ದೀವಿ ಅಂತೇಳಿ. ಎಲ್ಲ ಕೊಟ್ಬಿಡಿ, ನಾಳೆ ತಾಯಿ ಕೇಳ್ತಾರೆ ಕೊಟ್ಬಿಡಿ ಗುಜರಾತಕ್ಕೆ. ನಾಚಿಕೆ ಆಗಲ್ಲ ನಿಮಗೆ? ಕೂಡಲೇ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನಾವು, ಕೂಡಲೇ ಅವು 2 ಏನು ಅಮೂಲ್ಯ ಮಡಿಗಳು ಕೊಟ್ಟಿದ್ರೆ ರದ್ದಾಗಬೇಕು, ನಮ್ಮ ನಂದಿನಿನೇ ಕೊಡಬೇಕಂತೇಳಿ. ಹತ್ತೆ ಆದೇಶ ಬರುತ್ತೆ, 10ಕ್ಕೆ 10 ಅಮೂಲ್ಗೆ ಇರುತ್ತೆ. ಯಾವಾಗ ಈ ರೀತಿಯ ನೀವು ವಿರೋಧವನ್ನು ವ್ಯಕ್ತಪಡಿಸ್ತೀರಿ, ಹೋರಾಟ ಮಾಡಲಿಕ್ಕೆ ಏನು ಕರೆಯನ್ನು ಕೊಡ್ತಿರಲ್ಲ, ಆವಾಗ ಈಗ 8 ಅವರಿಗೆ 8 ನಮಗೆ 2 ಅವರು ಇಲ್ಲ 2 ಯಾಕೆ ಕೊಡ್ತೀರಿ? ಅವ್ರಿಗೆ ಬೇಡ ನಮ್ಮ ಕನ್ನಡದಾಗ ಕೊಡಿ 2. ಸಾಕಷ್ಟು ಜನ ಉದ್ಯಮದಾರ ಇದ್ದಾರೆ, ನಮ್ಗೆ ಕೊಡಿ, ಹೋರಾಟಗಾರರಿಗೆ ನಾವು ಬದುಕು ಕೊಟ್ಕೊತೀವಿ, ಹೋರಾಟಗಾರ ಕೊಡಿ, ಟೆಂಡರ್ ಕೂಗ್ರಿ, ನಾವು ತೊಂತೀವಿ, ಹೋರಾಟಗಾರ ತೊಂತೀವಿ. ಕಮಿಷನ್ ಕೊಡಲ್ಲ ಅಲ್ವಾ? ಕೊಡ್ತೀವಿ, ಕಮಿಷನ್ ತೊಗೊಳ್ರಿ ಹೋರಾಟಗಾರ ಹತ್ರ, ಕೊಡೋಕ್ಕೂ ತಯಾರಿದ್ದೀವಿ. ಕನ್ನಡದವ್ರಿಗೆ ಕೊಡಿ, ನಾವು ಮಾಡ್ತೀವಿ ಉದ್ಯೋಗಗಳು. ಕನ್ನಡ ಸಾಕಷ್ಟು ಜನ ಇದ್ದೀವಿ ಬಂಡವಾಳ ಹಾಕೋಕ್ಕೆ, ನಾವು ಮಾಡ್ತೀವಿ. ಮೆಟ್ರೋದಲ್ಲಿ ಕಸ ಗುಡ್ಸೋಕ್ಕೂ ತಯಾರಿದ್ದೀವಿ ಕನ್ನಡದವರು. ಬಂದರಲ್ಲ ಪರಭಾಷೆಗೆ ಚಾಪಿ ಹಾಕಂತ ಕೆಲಸ ನೀವು ಮಾಡಬಾರ್ದು. ಕನ್ನಡದವ್ರಿಗೆ ಉದ್ಯೋಗ ಕೊಡಬೇಕು, ಕನ್ನಡದವ್ರಿಗೆ ಮೀಸಲಾತಿ ಇಡಬೇಕು ಎಲ್ಲದರಲ್ಲಿ. ಇವತ್ತು ಅಮೂಲ್ಯ ಏನು ಕೊಟ್ಟಿದ್ರೆ 2 ಮಡಿಗೆಗಳು ರದ್ದಾಗಬೇಕು ಕೂಡಲೇ. ಇಲ್ಲಾಂದ್ರೆ ಸೋಮವಾರ ದಿವಸ ಮಹೇಶ್ ರಾವ್ ಕಚೇರಿ, MD ಕಚೇರಿ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ಕಂಡೀಷನ್ ಮಾಡುತ್ತೆ. ರಾಘವೇಂದ್ರ ಸರ್, ಯಾಕೆ ಅನ್ಸುತ್ತೆ ನಿಮಗೆ? ಅಂದರೆ ಯಾಕೆ ಕೊಟ್ಟಿರ್ಬೋದು? ಅಂದರೆ ಅಮೂಲ್ಗೆ ಅವಕಾಶ ನೀಡಿದ್ದು ಯಾಕಂತ ಅನ್ಸುತ್ತೆ ನಿಮಗೆ? ಅಲ್ಲ ರೀ, ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಅಮೂಲ್ಯಗೆ ಅವಕಾಶ ನೀಡಿದ್ದೆ ಇವರು ಭ್ರಷ್ಟಾಚಾರದ ಒಂದು ಅಧ್ಯಾಯ, ಇವರ ಕಮಿಷನಿಗೋಸ್ಕರ, ಇವರ ಒಂದು ಮನೆ ಉದ್ಧಾರ ಮಾಡ್ಕೊಳಕ್ಕೋಸ್ಕರ ಇವತ್ತು ಕನ್ನಡನ ವಿರೋಧಿ ಮಾಡ್ತಾರೆ, ಕನ್ನಡಿಗರಿಗೆ ಕೆಲಸ ಇಲ್ದಂಗೆ ಮಾಡ್ತಾರೆ ನೋಡ್ರಿ. ಇಲ್ಲಾಂದರೆ ಇದೇ BJP ಸರ್ಕಾರ ಇದ್ದಾಗ ಏನೋ ಅವರಿಬ್ಬರು ಸೇರ್ಕೊಂಡು ಏನೋ ಒಂದು ಅಮೂಲ್ಯ ಮತ್ತು ನಂದಿನಿನೆಲ್ಲ ಸೇರಿಸ್ಬೇಕು, ಏನೋ ಮಾಡಬೇಕು ಅಂತ ಬಂದು ದೊಡ್ಡ ಹೋರಾಟ ಆಯಿತು. ಅವಾಗ ಇವರೇ ವಿರುದ್ಧ ಹೋರಾಟ ಮಾಡಿದ್ದಾರೆ. ಬೇಡ ನಮ್ಗೆ ಅಮೂಲ್ಯ, ನಮ್ಮ ನಂದಿನಿ ರೈತರು ಹಾಳಾಗ್ಬಿಡ್ತಾರೆ. ಈ ರೈತರ ಹೆಸರು ಹೇಳ್ಕೊಂಡು ಇವರು ಅಧಿಕಾರ ಸ್ವೀಕಾರ ಮಾಡ್ತಾರೆ, ರೈತರ ಹೆಸರು ಹೇಳ್ಕೊಂಡು ಎಲ್ಲ ಬದುಕ್ತಾರೆ. ಆದರೆ ಈ ಒಂದು ನಿಲುವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಉಸ್ತುವಾರಿ ಸಚಿವರು ರೀ ಇಲ್ಲಿ ನಮ್ಮ ಇದಕ್ಕೆ ಬೆಂಗಳೂರಿಗೆ, ಅವರಿಗೆ ನಾನೆಲ್ಲ ಪ್ರತಿಯೊಂದು ಮನೆ ಬಾಗಿಲಲ್ಲೂ ಕಸನ ಎತ್ತಿಬಿಡ್ತೀವಿ ಅಂತೀರಾ. ಇಷ್ಟು ದೊಡ್ಡ ಡೀಲ್ ಆಗಿದೆ, ಇಷ್ಟು ದೊಡ್ಡ ಹಗರಣದ ಅಂತ ಹೇಳಬೇಕು ಅಥವಾ ಏನೋ ಗೊತ್ತಿಲ್ಲ. ಇಂಥದ್ದೊಂದು ನಿಮ್ಮ ಮೆಟ್ರೋ ಕೆಳಗಡೆ ಹೋಗ್ತಿರೋದು ನಂದಿನಿಗೆ ಅವಕಾಶ ಇಲ್ದಂಗೆ ನೀವು ಈ ರೀತಿ ಒಂದು ಟೆಂಡರ್ ಕರೆದಂಗೆ ಬೇಜವಾಬ್ದಾರಿ ಮಾಡಿದ್ದಾರೆ ನಮ್ಮ ನಂದಿನಿ ಅಂತ ಅಂದಾಗ, ಯಾಕೆ ಅಲ್ಲಿರೋವಂಥ ಎಲ್ಲ ಅಧಿಕಾರಿಗಳನ್ನು ಜಡ್ಡೆತ್ಕೊಂಡು ಕೂತ್ಕೊಳ್ರಿ. 20 ವರ್ಷ 15 ವರ್ಷದಿಂದ ಯಾವುದೇ ಅಧಿಕಾರಿಗಳಿದ್ದಾರೆ, ಅವ್ರನ್ನ ತೆಗೆದು ಬೇರೆ ಇಲಾಖೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ವಾ, ಅಲ್ಲಿಂದ ತೆತ್ತಾಕ್ಬಿಟ್ಟು ನೀವು ಅಲ್ಲಿ ಒಳ್ಳೆ ಅಧಿಕಾರಿಗಳು ಹಾಕಿ. ಇಲ್ಲಾಂದರೆ ಯುವಕರು ತುಂಬ ಜನ ನಮಗೆ ಕೆಲಸ ಇಲ್ಲದೆ ಖಾಲಿ ಇದ್ದಾರೆ, ಅಂಥವ್ರನ್ನ ನೇಮಕಾತಿ ಮಾಡಿ. ಯಾವುದೂ ಇಲ್ದಂಗೆ ಇವತ್ತು ಅಷ್ಟು ಏನು ಮಾಡ್ತಾ ಇದೆ ಹಾಗಾದರೆ? ಏನು ಅದು ಉದ್ದೇಶ ಏನು? ಇದು ಬೇಕು ಅಂತಲೇ ನೋಡಿ ಇವರು ಹೋಗಿದ್ದಾರೆ, ಅಹಮದಾಬಾದಿಗೆ ಹೋಗಿದ್ದಾರೆ, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅಹಮದಾಬಾದಿಗೆ ಹೋಗಿ ಡೀಲ್ ಮಾಡ್ಕೊಬಂದ್ಬಿಟ್ಟು ಇವತ್ತು ಏನೇನೋ ಹೇಳ್ತಾ ಇದ್ದಾರೆ ಅಷ್ಟೇ. ಒಂದು ಉದ್ದೇಶ ಕಮಿಷನ್ ಅಲ್ಲ 100%. ಯಾಕೆಂದರೆ ಇವತ್ತು ನೋಡಿ ನಂದಿನಿಯಲ್ಲಿ ಕೊಡಲ್ಲ, ಇವ್ರದ್ದೇ ಇದೆಲ್ಲ ಆಗಲ್ಲ, ಅದರಲ್ಲಿ ಏನು ಮಾಡ್ಕೊತಿದ್ರೋ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ಕಮಿಷನ್ ಬರಲ್ಲ. ಏನು ಲಾಭ ಏನಿದೆ? ಇವತ್ತು ಲಾಭ ನೋಡ್ಬೇಕಷ್ಟೇ. ಅವರು ಏನ್ರಿ ತಗೊಂಡು ಹೋಗ್ತಾರೆ ಇವರು. ಮೊನ್ನೆ ನೋಡಿ ಮಾಜಿ ಮುಖ್ಯಮಂತ್ರಿನೇ ಅವ್ರು ತಗೊಂಡೋಗಿರೋದು ಏನೂ ಇಲ್ಲ, ಏನೊಂದು ಬಟ್ಟೆ ಸಮೇತನ ಅವ್ರದೇನೇ ಬಾಡಿನೋ ಅನ್ನೋದು ಸಿಕ್ಕಿಲ್ಲ, ಆ ರೀತಿ ಸತ್ತೋದ್ರು. ಇವರು ಅಧಿಕಾರ ಇದ್ದಾಗ ಏನಾದರೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೇವೆ. ಈ ರೀತಿ ಮಾಡಿಕೊಂಡು ಎಷ್ಟು ಅಂತ ಇವರು ದುಡ್ಡು ಮಾಡ್ತಾರೆ, ಏನು ಲಾಸ್ಟಿಗೆ ಏನಾಗ್ತಾರೆ ಗೊತ್ತಿಲ್ಲ ಇವರು. ನೋಡಿ, ನಮ್ಮ 4 ದಶಕಗಳದಷ್ಟು ನಮ್ಮ ನಂದಿನಿಗಿರೋದು ಇತಿಹಾಸ. ಈಗ ಆಲ್ರೆಡಿ ಇದು ಲಾಸ್ಟ್ ವರ್ಷದ್ದು ನಾವು ಬುಕ್ ಮಾಡಿರೋದು. ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ 16 ಇದ್ದಾವೆ. ಈಗಾಗಲೇ 2,43,000 ಹಳ್ಳಿಗಳಿಗೆ ಅಷ್ಟು ತಲುಪಿದೆ. ಇದು ನಂದಿನಿ ಹಾಲುಗಳು ಉತ್ಪಾದನೆ ಮಾಡ್ತಾಯಿದ್ದಾರೆ. ಈಗ ಇಷ್ಟೆಲ್ಲ ಇದ್ಮೇಲೆ ಒಂದು ಈಗ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ಹಾಲನ್ನ ಉತ್ಪಾದನೆ ಮಾಡಿಬಿಟ್ಟು ನೋಡಿ, 92 ಲಕ್ಷ ಕೋಟಿ ಕೆಜಿ ಅಂದರೆ 92 ಲಕ್ಷ ಲೀಟ್ರಿಗಷ್ಟು ನಾವು ಹಾಲು ಉತ್ಪಾದನೆ ಮಾಡಿ ಈಗ ಅದು 1 ಕೋಟಿವರೆಗಿದೆ. ಇವತ್ತು ನೋಡಿ, ಯಾವುದೇ ಆಗಲಿ ಅಮೂಲ್ಯನ ಗುಜರಾತಿಂದ ಬರುತ್ತಾರೆ, ಅಮೂಲ್ಯ ಏನ್ರಲ್ಲಿ ಬರುತ್ತೋ ಗೊತ್ತಿಲ್ಲ. ಈಗ ಮೊನ್ನೆ ಯಾರೋ ಗುಜರಾತಿಂದಲೋ ಅಥವಾ ಅಲ್ಲಿಂದಲೋ ಒಂದು ನಾಯಿಗಳು ತಂದುಬಿಟ್ಟು ಮಟನ್ ಇದು ಕುರಿ ಅಂತ ಹೇಳಿದ್ದ. ಈಗ ಇದು ಬರಬೇಕಾದ್ರೆ ಏನು ಐಸ್ ಹಾಕ್ತಾರೋ ಗೊತ್ತಿಲ್ಲ, ಯಾವ ಬಾಡಿ ಐಸ್ ಹಾಕ್ತಾರೋ ಗೊತ್ತಿಲ್ಲ, ಏನು ಕೆಮಿಕಲ್ ಬರ್ತಾರೋ ಗೊತ್ತಿಲ್ಲ. ಅವ್ರು ನಮ್ಮ ಮಕ್ಕಳಿಗೆ ಕೊಟ್ಬಿಟ್ಟು ನಾವು ಅಮೂಲ್ಯ ಹಾಲಲ್ಲಿ ಕುಡಿಸ್ಬಿಟ್ಟು ಇವ್ರು ಏನಾಗಿದೆ ಇವತ್ತು ನೋಡಿ, ಎಲ್ಲರೂ ಒಟ್ಟು ಜನಗಳ ಆರೋಗ್ಯ ಹಾಳು ಮಾಡೋದಕ್ಕೆ ಸರ್ಕಾರ ಇದು ಮಾಡ್ತಾ ಇರೋದು ಒಂದು ಕತೆ ಅಷ್ಟೇ. ಎಲ್ಲ ಫೈಜನ್ ಥರ ಡ್ರಗ್ಸ್ ಥರ ಕೊಡ್ತಾ ಇದ್ದಾರೆ ನಮಗೆ ಪರಭಾಷೆಗಳು ತಂದ್ಬಿಟ್ಟು. ಇಲ್ಲಿ ಗುಜರಾತಿ ಹಾಲು ನಮ್ಗೆ ಬೇಕಾಗಿಲ್ಲ ಸ್ವಾಮಿ. ನಂದಿನಿ ಅಪ್ಪಟ ಕನ್ನಡ ನಂದಿನಿ ಹಾಲು ಕೊಡಿ, ಕೌಂಟರ್ಗಳು ಕೊಡಿ. ಪ್ರತಿದಿನ 32 ಕೋಟಿ ರೂಪಾಯಿ ಬರೀ ರೈತರಿಗೆ ಆಗ್ತಾ ಇದೆ ಹೋದ ವರ್ಷದ ಪ್ರಕಾರ. ಮತ್ತೊಬ್ಬರಿಗೆ ಎಷ್ಟು ಜನ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀವಿ. ಅಭಯಶೀಲ ಅವರು ನಂದಿನಿ ಗ್ರಾಹಕಿ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ನಂದಿನಿ ಬಿಟ್ಟು ಈಗ ಅಮೂಲ್ ಬರ್ತಾ ಇದೆ, ಯಾವುದ್ರ ಕಡೆ ಒಲವು ತೋರಿಸ್ತೀವಿ?
ಸರ್ ನಮ್ಮ ನೆಲನ ಬಿಟ್ಟು ನಾವು ಇನ್ನೊಬ್ಬದನ್ನ ನಾವು ಇಷ್ಟಪಡೋದಿಲ್ಲ. ನಮ್ಮ ನಂದಿನಿ, ನಾವು ಚಿಕ್ಕ ವಯಸ್ಸಿಂದ ನಾವು ಕುಡಿತಾ ಬಂದಿರೋದು ನಂದಿನಿ ಹಾಲನ್ನ, ನಂದಿನಿ ಪ್ರಾಡಕ್ಟ್ಸ್ನ. ಅದನ್ನ ಬಿಟ್ಬಿಟ್ಟು ಹಾದಿ ಬೀದಿಯಲ್ಲಿ ಇವಾಗ ಬಂದಿರೋ ಅಂಥ ನಂದಿನಿ ಎಷ್ಟು ವರ್ಷದ ಹಳೇದದು, ಅದನ್ನು ತೊಗೊಂಬಂದು ನಮ್ಮ ಮೇಲೆ ಹೇರಿಕೆ ಮಾಡೋಕ್ಕೆ ಬರ್ತಿರುವಂತಹ ಈ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು. ಯಾಕೆ ಅಂತಂದರೆ ನಂದಿನಿ ಪ್ರಾಡಕ್ಟ್ಸ್ಗಳು ಎಷ್ಟು ಪರಿಶುದ್ಧವಾಗಿ ತಯಾರಾಗ್ತಾ ಇದ್ದಾವೆ ಅನ್ನೋದು ನಮಗೆ ಗೊತ್ತು. ನಾವು ಯಾವುದೇ ಕಾರಣಕ್ಕೂ ಅಮೂಲ್ ಅನ್ನೋ ಒಂದು ಪ್ರಾಡಕ್ಟ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಬೇಕಾಗಿಲ್ಲ. ಸಾರ್ವಜನಿಕರಿಗೆ ಹಾಗೂ ಕರ್ನಾಟಕದಲ್ಲೇ ಅಮೂಲ್ ಪ್ರಾಡಕ್ಟ್ಸು ಬರ್ಕೂಡ್ದಿನ ಮೇಲೆ ಆ ರೀತಿಯಾದ ಹೋರಾಟನ ನಮ್ಮ ಎಲ್ಲ ಹೋರಾಟಗಾರರ ತಂಡ ಇನ್ನೇನು ರೆಡಿ ಮಾಡ್ತಾರೆ ಅವರು. ಅಮೂಲ್ ಪ್ರಾಡಕ್ಟ್ಸ್ ನಮಗೆ ಬೇಕಿಲ್ಲ ಸರ್. ಯಾಕೆ ಅಂತಂದರೆ ನಮ್ಮ ಹತ್ರನೇ ಬಹಳಷ್ಟು ಎಲ್ಲ ವಿಧವಾದ ಒಂದು ತಯಾರಿಕಾ ಕೇಂದ್ರ ಇದೆ. ಅದಕ್ಕೆ ಅಡ್ವರ್ಟೈಸಿಂಗು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಎಲ್ಲೂ ಕೂಡ ಕಳಪೆ ಅಂತ ಎಲ್ಲೂ ಕೂಡ ಕಂಪ್ಲೇಂಟ್ಸ್ ಆಗಿಲ್ಲ. ನಿರ್ಲಕ್ಷ್ಯ ಅಂತ ಅನ್ಸುತ್ತೆ ನಿಮಗೆ? ಸರ್ಕಾರದ್ದೇ ನಿರ್ಲಕ್ಷ್ಯ, ಇನ್ಯಾರ್ದೇ ನಿರ್ಲಕ್ಷ್ಯ? KMF ಅರ್ಜಿ ಹಾಕಿಲ್ಲ ಅಂತ. KMF ಏನಕ್ಕೆ ಅರ್ಜಿ ಹಾಕಿಲ್ಲ? ಇವ್ರುಗಳು ಅದನ್ನ ಆಪರ್ಚುನಿಟಿನ ಮಾರ್ಕೊಂಡಿರೋದು. ಅಮೂಲಲ್ಲಿ ಸೆಂಟ್ರಲ್ಲಿಂದ ಒಂದು ಪ್ರೆಷರ್ ಬಂದಾಗ ಮೆಟ್ರೋದವ್ರಿಗೆ ಇವ್ರು ಹೇಳಬೇಕು, ನಮ್ಮದೇ ಇದೆ ಉತ್ಪನ್ನಗಳು, ನಾವ್ಯಾಕೆ ಬೇರೆಯವ್ರನ್ನ ತಗೋಬೇಕು, ನಮ್ಮ ಪ್ರಾಡಕ್ಟ್ಸ್ಗಳನ್ನೇ ನಾವಿಲ್ಲಿ ಅದಕ್ಕೆ ಅಡ್ವರ್ಟೈಸಿಂಗ್ ಕೊಟ್ಟು ಅದನ್ನು ಇಂಪ್ರೂವ್ ಮಾಡೋವಂಥದ್ದು, ಮಾರ್ಕೆಟಿಂಗ್ ಮಾಡೋವಂಥದ್ದು. ಇಲ್ಲಿ ಇರೋವಂಥ ರೈತರು ಬೆಳೆಯೋದು ಬೇಡವಾ? ಇಲ್ಲಿ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಹಾಲು ಉತ್ಪಾದಕರು ಮತ್ತು ಸಪ್ಲೈ ಕೊಡೋರು ಎಷ್ಟು ಬಿಸ್ನೆಸ್ ಲಾಸ್ ಆಗುತ್ತೆ ಇಲ್ಲಿರೋರಿಗೆ. ಅಮೂಲ್ ಅಂತೂ ಖಂಡಿತವಾಗ್ಲೂ ಬೇಡವೇ ಬೇಡ. 100ಗೆ 100% ಎಲ್ಲ ಸಾರ್ವಜನಿಕರ ವಿರೋಧ ಇದೆ ಇದಕ್ಕೆ. ನಮ್ಮಂಥ ಗೃಹಿಣಿಯರು ಬಳಕೆ ಮಾಡೋರು ನಾವು ಯಾವುದೇ ಕಾರಣಕ್ಕೂ ಅಮೂಲ್ ಪ್ರಾಡಕ್ಟ್ಸ್ನ ನಾವು ತೊಗೊಂಡು ಬರಲ್ಲ ಮನೆಗೆ. ನಾವೇನಿದ್ರು ನಮ್ಮ ನಂದಿನಿನೇ ಬೇಕು ನಮಗೆ ಅಷ್ಟೇ. ಹಿಂದೆ ಏನು ಬ್ರಿಟಿಷರು ಏಲಕ್ಕಿ ಲವಂಗ ಮಾರಕ್ಕೆ ಬಂದಿದ್ರು, ಇವತ್ತು ಗುಜರಾತ್ ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ಇವತ್ತು ಮೆಟ್ರೋದಲ್ಲಿ ಬಂದಿದ್ದಾರೆ, ನಾಳೆ ಸಿಟಿ ರೈಲ್ವೆ ಸ್ಟೇಷನ್ ಬರ್ತಾರೆ, BBMP ವ್ಯಾಪ್ತಿಯಲ್ಲಿ ಬರ್ತಾರೆ, ಎಲ್ಲ ಫುಟ್ಪಾತಲ್ಲೂ ಬರ್ತಾರೆ. ನಾಳೆ ಕೂಡಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಆಮೇಲೆ ಕ್ಯಾನ್ಸಲ್ ಮಾಡಬೇಕು. ಮಡಿಗಳು 2 ಕೊಟ್ಟಿದ್ದು ಕೂಡಲೇ ನಂದಿನಿಗೆ 10 ನಂದಿನಿಗೆ ಬೇಕು. ನಿಮಗೆ ಹೇಳಿ ಟೆಂಡರ್ ಕೂಗಿರಿ, ನಾವು ಹೋರಾಟಗಾರ ನಾವು ಆಗ್ತೀವಿ. ಅದೇನು ಕೊಡ್ಬೇಕು ಹೇಳಿ ಕಮಿಷನ್ ನಾವೇ ಕೊಟ್ಬಿಡ್ತೀವಿ. ಕನ್ನಡದವ್ರು ಕೊಡ್ತೀವಿ, ಕಮಿಷನ್ ನಾವೇ ಕೊಡ್ತೀವಿ, ಕನ್ನಡದವ್ರು ಕೊಡ್ತೀವಿ. ಬೇಕಾಗಿಲ್ಲ ನಮ್ಗೆ ಗುಜರಾತಿ ಪ್ರಾಡಕ್ಟ್ ಬೇಕಾಗಿಲ್ಲ ನಮ್ಗೆ, ನಂದಿನಿನೇ ಕೊಡಿ. ಯಾಕಂದ್ರೆ ನಾವು ಹೋರಾಟಗಾರ ಸಾಕಷ್ಟು ಜನ ಉದ್ಯೋಗಗಳು ಇರಲ್ಲ, ಸಾಕಷ್ಟು ಜನ ಇದೀವಿ. ಇವತ್ತು ಕೊಡಿ, ಹೋರಾಟಗಾರರು ಒಂದೊಂದು ಮಡಿಗಳು ಕೊಡಿ, ನೆನೆಸ್ಕೊತೀವಿ ಸರ್ಕಾರಕ್ಕೆ. ಬರೀ ಕೇಸ್ ಹಾಕ್ಕೊಂಡು ಜೈಲಿಗೆ ಹೋಗಿ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಒಂದು ಮಡಿ ಕೊಟ್ಟರೆ ಹೋರಾಟಗಾರ ಬದುಕ್ತೀವಿ, ಹೋರಾಟಗಾರ ಮಕ್ಕಳು ಬದುಕ್ತಾರೆ. ಸಾಕಷ್ಟು ಜನ ಇವತ್ತು ಫುಟ್ಪಾತಲ್ಲಿ ಇದೀವಿ, ಹೋರಾಟಗಾರರು ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಅಲಿತಾ ಇದೀವಿ. ಇವತ್ತು ಉದ್ಯೋಗಗಳಿಲ್ಲ, ಎಲ್ಲ ಪರಭಾಷಕರಿಗೆ ಕೊಡ್ತಾ ಇದ್ದೀವಿ ಉದ್ಯೋಗಗಳು. ಬಿಹಾರಿ ಬರ್ತಾ ಇದ್ದಾರೆ, ಇವತ್ತು ಬ್ಯಾಂಕಲ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲದರಲ್ಲಿ ಇವತ್ತು ಮೊನ್ನೆ ಮೈಸೂರು ಶಾಂಡ್ಲಿಗೆ ಔಟ್ ಪರಭಾಷಕರು ಕೊಟ್ಟರೆ ನೀವು ಕನ್ನಡದ ಯಾರಿಲ್ವಾ? ಪದೇ ಸರ್ಕಾರ ತಪ್ಪು ಮಾಡ್ತಾ ಇದೆ. ಕೂಡಲೇ ರದ್ದಾಗಬೇಕು. 2 ಮಡಿಗೆ ರದ್ದಾಗಿ ಕನ್ನಡ ನಂದಿನಿ ಹಾಲ್ಗೆ ಕೊಡಬೇಕು 10 ನಾವು ಹೇಳ್ತಾ ಇದೀವಲ್ಲ, ಹೋರಾಟಗಳು ಸಾಕಷ್ಟು ಜನ ಇದೀವಿ. ಕೊಡಿ, ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಏನು ಅಡ್ವಾನ್ಸ್ ಕೊಡ್ಬೇಕು ನಾವು ಕೊಡ್ತೀವಿ ಸರ್ಕಾರಕ್ಕೆ. ಈಗ DK ಶಿವಕುಮಾರ್ ಸಾಹೇಬರು ಹೇಳಿದರು ಒಂದು ಮಾಧ್ಯಮದ ಮುಂದೆ ಏನಂತ, ಅವರು KMF ಅವರು ಟೆಂಡರ್ ಕರೆದಿದ್ದಿಲ್ಲ, ಅವ್ರು ಕರೆದಿದ್ರು ಅಂತ ಅಲ್ವಾ? ಈ KMF ಯಾರ ಅಡಿಯಲ್ಲಿ ಬರುತ್ತೆ ಅಲ್ವಾ? KMF ಏನಾರು ಹೋರಾಟಗಾರ ಅಡಿಯಲ್ಲಿ ಬರುತ್ತಾ, ಸಾರ್ವಜನಿಕರ ಅಡಿಯಲ್ಲಿ ಬರುತ್ತಾ, ಅಥವಾ ಈ ಸರ್ಕಾರದ ಅಡಿಯಲ್ಲಿ ಬರುತ್ತಾ ಅಂತ ಬೇಕಲ್ವಾ? ಇವರಿಗೆ ನಾಚಿಕೆ ಆಗಲ್ಲನ್ರಿ, ಮಾನ ಮರ್ಯಾದೆ ಇಲ್ವಾ? ಒಬ್ಬ ಉಪಮುಖ್ಯಮಂತ್ರಿಗಳು ಬಂದು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗ್ಬಿಟ್ಟು ನಮಗೆ KMF ಕರೆದಿಲ್ಲ ಅಂತ ಹೇಳಿದಾಗ ಅವ್ರನ್ನ ಕರೆದು ನೋಡಪ್ಪ, ಏನಕ್ಕೆ ಲಾಯಕ್ಕಿದೆಯಾ ನೀನು ಅಧ್ಯಕ್ಷ ಆಗಕ್ಕೆ, ನೀನು ಏನಕ್ಕೆ MD ಆಗಕ್ಕೆ, ಮಹೇಶ್ ರಾವ್ ನೀನು ಏನು ಕೆಲಸ ಮಾಡ್ತೀಯಾ, ನೀನು ಅಯೋಗ್ಯ ಇದೆಯಾ, ಯಾರೋ ಗುಜರಾತಿಂದ ಬಂದಿಲ್ಲಿ ಓಪನ್ ಮಾಡ್ತಾ ಇದ್ದಾರೆ, ನೀನು ಕತ್ತೆ ಕಾಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಒದ್ದು ಬುದ್ಧಿ ಹೇಳೋವಂಥ ಕೆಲಸ ಮಾಡಬೇಕು. ಇವ್ರು ಯಾರೋ ವೇದಿಕೆಯಲ್ಲಿ ಇರೋರಿಗೆ ಅಮಾಯಕವಾಗಿ ಹೊಡೆಯೋದಲ್ಲ, ಇಂಥ ಅಧಿಕಾರಿಗಳಿಗೆ, ಇವ್ರ MLAಗಳಿಗೆ ಒದ್ದು ಬುದ್ಧಿ ಕಲಿಸಿದ್ರೆ ಈ ಒಂದು ಭ್ರಷ್ಟಾಚಾರ ನಿಲ್ಲುತ್ತೆ. ಈಗ ಏನಾಗುತ್ತೆ, ಯಾರೋ ತಪ್ಪು ಮಾಡಿರೋದನ್ನ ನಾವು ಏನು ಮಾಡಬೇಕು, ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೆಸರು ಹೇಳಬೇಕಾಗತ್ತೆ. ಇವರೇ ಸರಿ ಇದ್ದರೆ ಮಾಧ್ಯಮದ ಮುಂದೆ ನೋಡಿ ನಮ್ಮವ್ರು ಅಯೋಗ್ಯರಿದ್ದಾರೆ, ನಿಮಗೆ ಹೇಳಬೇಕು ನಮ್ಮವ್ರು ಅಯೋಗ್ಯರಿದ್ದಾರೆ, ನೋಡಿ ಇವತ್ತು ಎಲ್ಲೋ ಗುಜರಾತಿಂದ ಬಂದಿಲ್ಲ 2 ಓಪನ್ ಮಾಡಿಬಿಟ್ಟಿದ್ದಾರೆ, ನಾವು ಬೇರೆ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟಿದ್ದೀವಿ, ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದೀವಿ, ಹಾಗಾಗಿ ಬಿಜಿ ಇರೋದ್ರಿಂದ ಇದು ಅನ್ಯಾಯ ಆಗ್ಬಿಟ್ಟಿದೆ ನಮಗೆ. ಅದರಿಂದ ಈ ಒಂದು ಮಹೇಶ್ ರಾವ್ ಇರೋನ MDನ ತೆಗೆದಾಕ್ಬಿಟ್ಟು ಅಥವಾ ಇಲ್ಲಿರೋ ಒಂದು ಅಧ್ಯಕ್ಷರನ್ನ ನಾವು ತೆಗೆದಾಕ್ಬಿಟ್ಟು ಒದ್ದು ಬುದ್ಧಿ ಕಲಿಸಿದ್ದೇವೆ. ಇನ್ನೇನಿದೆ 2 ಓಪನ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ಗಂಡಸ್ತನ ಬೇಕಲ್ರಿ ಹೇಳಕ್ಕೆ, ಇವ್ರಿಗೆ ಅದಿಲ್ಲ, ಯಾವುದೂ ಇಲ್ಲ. ಏನು ಈ ಪ್ರತಿಯೊಂದು ಸಲನೂ ಕನ್ನಡಿಗರ ಅನ್ಯಾಯ ಯಾವುದು? ನಮ್ಗೆ ಏನು ರೀ 24,000 ಕೋಟಿ
ಉತ್ಪನ್ನ ಆಗುತ್ತೆ. ಒಂದು ವಾರ್ಷಿಕ ಇದು ಹೋದ ವರ್ಷದ ಸಮೀಕ್ಷೆ ಅದು ಇವಾಗ 28-30 ಸಾವಿರ ಕೋಟಿ ಆಗ್ತಾಯಿದೆ. ಇಷ್ಟೊಂದು ನಮ್ಮ ರೈತರಿಗೆ ಎಲ್ಲಿಂದ ತರ್ತಾನೆ? ಇವನೇನು ಅಮೂಲ್ಯವ್ನು ಏನಾರು ನಂದಿನಿಂದ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳಿ, ನಂದಿನಿಂದ ಪರ್ಚೇಸ್ ಮಾಡೋನು ಮಾರಲಿ ಬೇಕಾದ್ರೆ, ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ. ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಇವ್ರು ಮಾತ್ರ ಹಾಕ್ಕೊಳ್ತಾರೆ. ಕೇಸರಿದನ್ನ ಏನು ಹಸಿರು ಶಾಲೆ ಹಾಕ್ಕೊಳ್ಳೋದು, ಹೋಗೋದು, ನಮಸ್ಕಾರ ಹಾಕೋದು, ಓಟ್ ಕೇಳೋದು. ಅದಾದಮೇಲೆ ಇವ್ರು 3 ವರ್ಷ 4 ವರ್ಷ ಎಲೆಕ್ಷನ್ ಆದ ಟೈಮಲ್ಲಿ ನೋಡಿ 6 ತಿಂಗಳಿಂದ ನಾವು ಕನ್ನಡಿಗರು ಅಂತ ಕನ್ನಡ ಶಾಲೆ ಹಾಕಕ್ಕೆ ನಾಟಕ ಸ್ಟಾರ್ಟ್ ಮಾಡ್ತಾರೆ. 6 ತಿಂಗಳು ಇನ್ನೇನು ಎಲೆಕ್ಷನ್ ಇರಬೇಕು ಅಂದಾಗ ಹಸಿರು ಶಾಲೆ ಹಾಕಕ್ಕೆ ನಾಟಕ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಏನಿದೆ ಹೇಳಿ, ನಮ್ಮಲ್ಲಿ ಬುಟ್ಟಿ ಭಾಗ್ಯಗಳಿಗೋಸ್ಕರ ಇವತ್ತು ಎಷ್ಟು ರೀ, ಯಾವುದೇ ಕಾನ್ವೆಂಟ್ಗಳು ತಗೊಳ್ರಿ, ಯಾವುದೇ ಸ್ಕೂಲ್ಗಳು ತಗೊಳ್ಳಿ, ಎಲ್ಲದಕ್ಕೂ ಅನ್ಯಾಯ. ಇವತ್ತು ಎಲ್ಲ ಶಾಲೆ ಮಾಲೀಕರು, MLAಗಳು ಅಥವಾ MLA ಪುಡಾರಿ ಹಿಂದ್ಗಳಿರೋ ಪುಡಾರಿಗಳು ಎಲ್ಲದೂ ಬರೀ ಬೇರೆ ರಾಜ್ಯದವರೇ. ನೀವು ನೋಡಿ, ಬೇನೆ ಏನು ಬೇಡ ರೀ, ನೀವು ಕ್ಯಾಮ್ರಾ ಹಿಡ್ಕೊಂಡು ಒಬ್ಬೊಬ್ಬ ಸಚಿವರು ಮನೆ ಇಲ್ಲೆಲ್ಲ ರೂರಲಲ್ಲಿ ಹೋಗಿ, ಶಿಕಾರಿಪುರ, ಶಿವಮೊಗ್ಗ ಅಥವಾ ನೀವು ಬಳ್ಳಾರಿ ಈ ಥರ ಗುಲ್ಬರ್ಗಕ್ಕೆ ಹೋಗಿ, ನೀವು ಪ್ರತಿಯೊಂದು ಒಬ್ಬ MLA ಒಬ್ಬ ರಾಜಕಾರಣಿ ಮನೆ ಮುಂದೆ AP ಗಾಡಿಗಳು, ತಮಿಳ್ನಾಡು ಗಾಡಿಗಳು, ಗುಜರಾತಿ ಗಾಡಿಗಳು, ಏನು ಕೆಲಸ ಅವರಿಗೆ? ಇವ್ರ ಮನೆಗಳ ಮುಂದೆ ಅವ್ರಿಗೆ ದುಡ್ಡು ತುಂಬಿಕೆ ಬರ್ತಾರೆ, ಡೀಲ್ ಮಾಡ್ತಾರೆ. ನಮಗೆಲ್ಲ ಪರ್ಮಿಷನ್, ನಾವೇನೋ ಹೋರಾಟದೊಂದು ಮನವಿ ಕೊಡಬೇಕು ಅಂದರೆ ನಮಗೆ 1 ವಾರ ಬೇಕು. ಅವತ್ತು ಬಿಜಿ ಇದ್ದಾರೆ ಸಾಹೇಬರು, ಇವತ್ತು ಬಿಜಿ ಇದ್ದಾರೆ ಸಾಹೇಬರು, ಸಿಗಲ್ಲ ಅಂತಾರೆ. ಆದರೆ ನಿಮಗೆ ಯಾವುದೇ AP ರಿಜಿಸ್ಟ್ರೇಷನ್ ಗಾಡಿ ಬರಲಿ, ಗುಜರಾತಿ ರಿಜಿಸ್ಟ್ರೇಷನ್ ಗಾಡಿ ಬರಲಿ, ತಮಿಳ್ನಾಡು ರಿಜಿಸ್ಟ್ರೇಷನ್ ಗಾಡಿ ಬರಲಿ, ಅವ್ರ ಮನೆ ಮುಂದೆ 10 ಗಾಡಿ ಇರ್ತವೆ. ಅವ್ರಿಗೆ ಏನು ಕೆಲಸ ಇಲ್ಲಿ? ಯಾವುದೇ ನೋಡಿ, ನ್ಯಾಷನಲ್ ಹೈವೇಗೆ ತಗೊಳ್ಳಿ, ಯಾವನೋ ಡೆಲ್ಲಿ ಗುಜರಾತ್ ಅವನು ಇರ್ತಾನೆ, ಅಥವಾ ಇವರೇ MP ಇರ್ತಾರೆ. ಯಾವುದೇ ಒಂದು ಲೋಕಲ್ ರೀ, ಇವಾಗ ಯಾವುದೇ ಒಂದು ನೀವು ಟೆಂಡರ್ಗಳು ಯಾವುದಾದ್ರು ನೋಡಿ, ಒಂದು ಪಾರ್ಕಿಂಗ್ ಇರ್ಬೋದು, ನೀವೇನು ಬೇಡ ರೀ, ಪಕ್ಕದ ರೋಡಲ್ಲಿ ಎದ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಕಲೆಕ್ಷನ್ ಮಾಡ್ತಾ ಇರ್ತಾನೆ, ಕಾರ್ ಪಾರ್ಕಿಂಗ್. ಇಲ್ಲೇ MG ರೋಡಲ್ಲಿ ಹೋಗಿ ಅಲ್ಲಿ ಹೋದ್ರೆ ಯಾವನೋ ಹಿಂದಿ ಹುಡುಗ ಇರ್ತಾನೆ, ಯಾರದಪ್ಪ ಟೆಂಡ್ರು ಅಂದರೆ ಯಾರೋ ಬಾಂಬೆ ಅವರು ಸರ್, ನೀವು ಯಾವುದೇ ಮೆಟ್ರೋದಲ್ಲಿ ಎಲ್ದು ಹೋಗಿ, ನಾವು ಮೊನ್ನೆ ಯಾವುದೋ ಮೆಟ್ರೋದಲ್ಲಿ ಬನಶಂಕರಿ ಹತ್ರ, ಎಲ್ಚನಹಳ್ಳಿ ಹತ್ರ ಗಾಡಿ ನಿಲ್ಲಿಸಿದ್ದೇವೆ, ರಾತ್ರಿ ಹೋಗಿ ಯಾರಪ್ಪ ಟೆಂಡ್ರು, ಇಲ್ಲೇನಪ್ಪ ನೀನು ಏನು ರೇಟೇ ಹಾಕಿಲ್ಲ ಅಂದರೆ, ಸರ್ ನನಗೆಲ್ಲ ಬಾಂಬೆಯಿಂದ ಅಪ್ರೂವಲ್ ಆಗ್ಬೇಕು ಸರ್, ನಮ್ದೆಲ್ಲ ಇಲ್ಲಿ ಆಫೀಸ್ ಇಲ್ಲ ಸರ್, ಲೋಕಲ್ ಆಫೀಸೆಲ್ಲ ಬಾಂಬೆ. ಯಾರಪ್ಪ ಅವನು ಓನರ್ ಅಂದರೆ? ಅದೇ ಅಂದರೆ ಈ ರೀತಿಯ ಅಂದರೆ ಇಲ್ಲಿ ಏನಾದ್ರು ನೋಡಿ, ಒಂದು ಅನಾಹುತ ಆದರೆ ನಾವು ಏನೋ ನಮ್ಮಂಥವ್ರು ಟೆಂಡರ್ ಕೊಡೋದು ನಮಗೆ ಬೇಡ, ನಾವು ಹೋರಾಟಗಾರರಿಗೆ ಅಂತ ಹೇಳಲ್ಲ, ಕನ್ನಡದ ಉದ್ಯಮಿಗಳಿಗೆ ಕೊಡಿ, ಕನ್ನಡದ ಉದ್ಯಮಿ ಕೊಡಿ, ನಿಮ್ದು ಏನು ಎಲಿಜಿಬಲ್ ಇರೋದಲ್ಲ. ನಾವೇನಾದ್ರು ನೋಡಿ, ಮೊನ್ನೆ ನಾವೊಂದು ಟೆಂಡರ್ ಆಗಿ ನೀವು ಒಂದು ಉದಾಹರಣೆ ಕೊಡ್ತೀನಿ. ಏನು ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಮಾಡ್ತಾರೆ ಇವರು, ಪಾರ್ಕಿಂಗ್ ಲಾಟ್ ಮಾಡಿ ನಮ್ಮದೇ TRS ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ನಾವು 2 ಸಲ ಟೆಂಡರ್ ಹಾಕ್ತೇವೆ. ನಾವು ಹಾಕಿದಾಗ ನಮ್ಮದು ಎಷ್ಟು ಒಂದು 60-65 ಕೋಟಿ ಟ್ರಾನ್ಸಾಕ್ಷನ್ ಇದೆ. ಆ ಒಂದು ಟೆಂಡರ್ ಹಾಕ್ತಾಗ ಇವ್ರು ಏನು ಮಾಡ್ತಾರೆ, ಒಂದೇ ಸಲ 80 ಕೋಟಿಗೆ ಅದನ್ನು ಟೆಂಡರ್ನ ಏರಿಸ್ತಾರೆ. 80 ಕೋಟಿ ಟ್ರಾನ್ಸಾಕ್ಷನ್ ಇದ್ರೆ ಬೇಕು ಅಂತ. EMDನ 18 ಲಕ್ಷ ಇರೋದನ್ನ ಇವ್ರು ಏನು ಮಾಡ್ತಾರೆ, EMDನ 5 ಕೋಟಿಗೆ ಹಾಕ್ತಾರೆ. ಹಾಗೆ ಹಾಕಿ ಅಂತೂ 8-10 ಸಲ ಇದೇ ಏನು ಮಾಜಿ ಮೊನ್ನೆ ತಾನೇ ಹೋದ್ರಲ್ಲ ಕಮಿಷನರ್ ಆಗಿ ಇಳಿದೋದ್ರಲ್ಲ ಅವರು ಮಾಡಿರೋದು. ಆ ಲಾಸ್ಟಿಗೆ ಹಿಂದೆ ಅವ್ರನ್ನ ಕರೀತಾರೆ, ಮಾಡ್ತಾರೆ, ಏನೇನೋ ಡೀಲಾಗಿ ಯಾರಿಗೋ ಒಬ್ರಿಗೆ ಆಗಿದೆ. ಅಂದರೆ ಯಾರೇ ನೋಡಿ, ಕನ್ನಡಿಗರಿಗೆ ಇಲ್ಲಿ ಯಾವುದೇ ಒಂದು ಅವಕಾಶ ಸಿಗಬಾರ್ದು. ಇವರು ಗುರಿನೇ ಅಷ್ಟ್ರಿ. ಯಾವುದೇ ಪಕ್ಷ ತಗೊಳ್ರಿ, ಇವರು ಒಂದೇ ನಾಣ್ಯದ 3 ಮುಖಗಳು, 2 ಮುಖ ಅಲ್ಲ. JDS BJP ಏನು ಕಾಂಗ್ರೆಸ್ ಇದೆಯಲ್ಲ, ಇವರೆಲ್ಲ ಒಂದೇ. ದುಡ್ಡು ಅಂದರೆ ನೋಡ್ರಿ ಎಲ್ಲ ಒಂದೇ. ಯಾವುದೇ ನೋಡ್ರಿ, ರಾತ್ರಿ ಯಾವುದೋ ಇಲ್ಲಿ ಮಂಗಳೂರಲ್ಲಿ ಅಮಾಯಕರನ್ನ ಬಲಿ ಪಡ್ತಾರೆ. ಇವರು ಮತ್ತೆ ದಿನ ಯಾರ್ದೋ ಒಂದು ಮಗನ ಮದುವೆ ಆದರೆ ಎಲ್ಲರೂ ಒಟ್ಟಾಗಿ ಒಪ್ಕೊಂಡು ಹೋಗ್ತಾರೆ. ತಿರ್ಗಾ ಮಾರನೇ ದಿನ ಬೆಳಗ್ಗೆ ಬರ್ತಾರೆ ಮಾಧ್ಯಮದ ಮುಂದೆ, ಅವ್ನು ಇವನು ಬೈತಾನೆ, ಇವನು ಅವನು ಬೈತಾನೆ. ಇದು ಏನು ಜನಗಳನ್ನ ಮುಟ್ಟಾಳು ಮಾಡೋದಾ ಇವರು? ಓಕೆ, ಅಭಯಶೀಲ ಮೇಡಮ್, ಈಗ ಪ್ರಮುಖವಾಗಿ ಈ ಅಮೂಲ್ ಬಂದಿರೋದ್ರಿಂದಾಗಿ ರೈತರಿಗೆ ಆತಂಕ. ಈಗ ಹಾಲು ಉತ್ಪಾದನೆ ಮಾಡಿರೋದ್ರಿಂದಾಗಿ ಈಗೇನು ಇವರು ಗುಜರಾತಿಂದ ತಗೊಂಡ್ಬರ್ತಾರ ಅಥವಾ ಇಲ್ಲಿರುವಂಥ ರೈತರಿಂದ ಅಂದರೆ ನಂದಿನಿಂದನೇ ಖರೀದಿ ಮಾಡುವಂತ ಆಗತ್ತೆ? ಹೇಗೆ ಪ್ರೊಸೆಸ್ ಇರುತ್ತೆ? ಏನು ಪ್ರೊಸೆಸ್ ಅಂತಂದರೆ, ಈಗ ಇಲ್ಲಿರೋರ್ಗೆ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಅಮೂಲ್ ಕಂಪನಿನೇ ಲಾಭ ಮಾಡ್ಕೊಳ್ಳೋ ಥರ ಈ ರೈತರನ್ನೇ ಕನ್ವರ್ಟ್ ಮಾಡಿ ಇಲ್ಲಿರೋ ಹಾಲನ್ನೇ ಅಮೂಲ್ ಹೆಸರು ಕೊಟ್ಟು ಚೇಂಜ್ ಮಾಡೋ ಥರ ಈ ಥರ ಒಂದು ಇದು ಹುನ್ನಾರ ನಡೀತಾ ಇದೆ. ಇವಾಗಿಂದ ಅಲ್ಲ, ಯಾವಾಗ 1.5 ವರ್ಷದಿಂದ ಅಮೂಲ್ ಕನ್ವರ್ಟ್ ಆಗಬೇಕು, ಮರ್ಜ್ ಆಗಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ, ಅವಾಗ ಇದನ್ನು ಈ ಕುತಂತ್ರ ನಡೀತಾ ಇದೆ. ಇದನ್ನು ಆಗಕ್ಕೆ ಬಿಡಲಿಲ್ಲ. ಏಂತಕ್ಕೆ ಅಂತಂದರೆ ಅವಾಗೆಲ್ಲ ಹೋರಾಟಗಾರರು ಧ್ವನಿ ಎತ್ತಿದ್ರು, ಬೇಡ ಅಂತ ಹೇಳಿ ವಿರುದ್ಧವಾಗಿ ಅನೇಕ ಜನರು ಮಾತಾಡಿದ್ರು. ಹಾಗಾಗಿ ಇದು ತಣ್ಣಗಾಗಿತ್ತು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅಮೂಲ್ನ ಸೇರಿಸಲೇಬೇಕು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಚಾಲೆಂಜಿಂಗ್ ಆಗಿ ಅಂತ ಹಿಂದಿವಾಲಗಳು ಮಾಡ್ತಿರೋಂತಹ ಕುತಂತ್ರಗಳು, ಅದಕ್ಕೆ ಈ ಸೇರ್ಪಡೆಯಾಗಿರುವಂತಹ ಈ ಸರ್ಕಾರಗಳು ಕಮಿಷನ್ಗೋಸ್ಕರ, ದುಡ್ಡಿಗೋಸ್ಕರ ಇವನ್ನೆಲ್ಲ ಮಾಡ್ತಾ ಇರೋವಂಥದ್ದು. ಇದನ್ನು ನಿಲ್ಲಿಸಲಿಲ್ಲ ಅಂತ ಅಂದರೆ, ಸಾರ್ವಜನಿಕರು ಧ್ವನಿ ಎತ್ತಲಿಲ್ಲ ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ನಮ್ಮನ್ನ ಎಲ್ಲೂ ಇಲ್ಲದೆ ಇರೋಂಗೆ, ಕನ್ನಡಿಗರನ್ನ ಎಲ್ಲೂ ಇಲ್ಲದೆ ಇರೋಂಗೆ ಈ ಹಿಂದಿವಾಲ
ಮೆಟ್ರೋಗಳಗಳು ಮಾಡೋದಕ್ಕೆ ನಿಂತುಬಿಟ್ಟಿದ್ದಾರೆ. ಅದಕ್ಕೆ ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಇದು ಆಗೋದಕ್ಕೆ ಬಿಡಬಾರ್ದು. ಅದರಲ್ಲಿ ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಇದನ್ನು ವಿರೋಧ ಮಾಡಬೇಕು. ಸಾರ್ವಜನಿಕರಿಗೆ ಮುಂದೆ ಬಂದು ಇದನ್ನು ವಿರೋಧ ಮಾಡಿ ಅಮೂಲ್ ಯಾವುದೇ ಕಾರಣಕ್ಕೂ ಮೆಟ್ರೋಗಳಲ್ಲಾಗಲಿ ಮತ್ತೊಂದು ಕಂಪನಿಗಳಲ್ಲಾಗಲಿ ಇಲ್ಲಿ ಶೇರ್ಸ್ ಮಾಡೋವಂಥದ್ದು, ಇಲ್ಲಿ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಎಲ್ಲರ ಕೇಳ್ಕೊತಾ ಇದ್ದೀನಿ. ಇವತ್ತೇನು ಅಮೂಲು ಇಲ್ಲಿ ಅಮಿತ್ ಶಾ ಇವ್ರ ಮೇಲೆ ಏನೋ ಮಾತುಕತೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಇವ್ರು ಮಾಡ್ತಾ ಇದ್ರೇನೋ ನಮ್ಗೆ ಅನುಮಾನ ಇದೆ ಕರ್ನಾಟಕ ಸರ್ಕಾರ ಮೇಲೆ. ಕೂಡಲೇ ರದ್ದಾಗಬೇಕು, ನಮ್ಮ ಬೇಡಿಕೆ ಅಷ್ಟೇ. ನಮ್ಮ ರೈತರು ಉಳ್ಬೇಕು, ಕನ್ನಡಿಗರು ಉಳ್ಬೇಕಂದ್ರೆ ಇಂಥ ಪ್ರಾಡಕ್ಟ್ಗಳು ಬೇಡ, ನಮ್ಗೆ ಅಮೂಲ್ ಬೇಕಾಗಿಲ್ಲ. ನಮ್ಗೆ ಕನ್ನಡದ ನೆಲದ ಹಾಲು ತೊಗೊಳ್ರಿ ನೀವು. ಎಂತೆಂಥ ಲಸ್ಸಿ ಇದೆ, ಒಳ್ಳೊಳ್ಳೆ ಸಿಹಿ ಇದೆ, ಲಾಡು, ಬರ್ಫಿ, ಎಂತೆಂಥ ನಂದಿನಿಯಲ್ಲಿ ಇವತ್ತು ಐಸ್ ಕ್ರೀಮ್ ಆಗಲಿ ಇಡೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ಇವತ್ತು ಹೆಸರಾಗಿದೆ ನಂದಿನ. ಅಂಥದ್ದು ಬಿಟ್ಬಿಟ್ಟು ಯಾವುದೋ ಒಂದು ಪ್ರಾಡಕ್ಟ್, ಯಾವುದೋ ಡ್ರಗ್ಸು, ನಮಗೇನು ಪದೇ ಪದೇ ಡ್ರಗ್ಸ್ ಕೊಡ್ತಾರಲ್ಲ ಆ ಥರ ಯಾವುದೋ ಕೆಮಿಕಲ್ ಹಾಲು ತಂದುಬಿಟ್ಟು ಇಲ್ಲಿ ಕನ್ನಡರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಯಾವ ನ್ಯಾಯ ಇದು? ಕೂಡಲೇ ಮಹೇಶ್ ರಾವ್ ಅವರು, ನಮ್ಮ ಮೆಟ್ರೋ MD ಯಾರಿದ್ದಾರೆ, ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಅದನ್ನು ತೆಗಿಬೇಕು. ಮೆಟ್ರೋದಿಂದ ತೆಗೆದು ಬೇರೆ ಇಲಾಖೆಗೆ ಹಾಕಿರಿ, ಅವ್ರು ಬೇಕಾಗಿಲ್ಲ. ಅವ್ರು ಗುಜರಾತಿಗೆ ಕಳಿಸ್ಬಿಡ್ಲಿ ಬೇಕಾದರೆ. ನಮ್ಮ ಕನ್ನಡ ನೆಲದಲ್ಲಿ ಬೇಡ ಅಂತವ್ರು. ನಮಗೆ ಯಾರು ಕನ್ನಡಕ್ಕೆ ದ್ರೋಹ ಮಾಡ್ತಾರೆ ಅಂಥವ್ರು ನಮ್ಗೆ ಬೇಕಾಗಿಲ್ಲ. ಮೊನ್ನೆನೇ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ನಾವು ಕನ್ನಡ ವಿಚಾರದಲ್ಲಿ, ಉದ್ಯೋಗಗಳ ವಿಚಾರದಲ್ಲಿ. ಅವ್ರಿಗೆ ಮುತ್ತಿಗೆ ಹಾಕಿ ಅವರೆಲ್ಲ ಆಫೀಸಲ್ಲಿ ಹೋಗಿ ರದ್ದು ಮಾಡಿಸಿ ಮತ್ತೆ DK ಶಿವಕುಮಾರ್ ಹೇಳಿದ್ರು, ಇಲ್ಲ ಮತ್ತೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ತಪ್ಪು ಮಾಡಿದ್ರು. ಮತ್ತು ಇವತ್ತು ಬೆಳಗ್ಗೆ ನೋಡಿದ್ರೆ ಇವತ್ತು ಈ ತಪ್ಪು ಮಾಡ್ತಾ ಇದ್ದಾರೆ. ಕೂಡಲೇ ಮಹೇಶ್ ರಾವ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. 2 ಏನು ಮಡಿಗೆ ಕೊಟ್ಟಿದ್ದಾರೆ ಕೂಡಲೇ ರದ್ದಾಗಬೇಕು ನಮಗೆ ಸೋಮವಾರ ಒಳಗಡೆ. ಆಗಿಲ್ಲ ಅಂದರೆ ಎಲ್ಲಿ ಮಡಿಗೆಗಳಿದೆ ಅಲ್ಲಿ ಹೋಗಿ ನಾವು ಗಲಾಟೆ ಮಾಡೋಂಥ ಕೆಲಸ ನಮ್ಮ ಕಡೆ ನಾವು ಮಾಡ್ತೀವಿ. ರಾಘವೇಂದ್ರ ಸರ್, ಈಗ ಪ್ರಮುಖವಾಗಿ CM DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಟೆಂಡರ್ ಕರೆಯಲಾಗಿತ್ತು, ಅದಕ್ಕೆ ಅರ್ಜಿ ಸಲ್ಲಿಸಲಿಲ್ಲ KMF ಅಂತೇಳಿ. ಬಟ್ ಇಲ್ಲಿ ಸರ್ಕಾರದ್ದು ಮತ್ತು KMF ನಿರ್ಲಕ್ಷ್ಯ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈ ಟೆಂಡರ್ ಪ್ರಕ್ರಿಯೆ ಹೇಗಿರುತ್ತೆ? ಈ ಗ್ಲೋಬಲ್ ಟೆಂಡರ್ ಅನ್ನೋದು ಪ್ರಕ್ರಿಯೆ ಹೇಗಿರುತ್ತೆ? ರಾಜ್ಯ ಸರ್ಕಾರದ ಪಾತ್ರ ಏನು ಇದರಲ್ಲಿ? ಈಗ ನೋಡಿ, ನಾವು ಈ ಮೊಬೈಲ್ನ ತಗೊಂಡಿದ್ದೇವೆ. ಮೊಬೈಲ್ನ ಕಂಪ್ನಿ ರೆಡಿ ಮಾಡಿದೆ. ಮೊಬೈಲ್ ಯೂಸ್ ಮಾಡೋದು ನಮ್ಗೆ ಹೆಂಗೆ ಬೇಕಂಗೆ ನಾವು ಮಾಡ್ತೇವೆ. ಈಗ ಗ್ಲೋಬಲ್ ಟೆಂಡರ್ ಅಂತ ಹೇಳ್ತೀರಾ ನೀವು. ಆ ಗ್ಲೋಬಲ್ ಟೆಂಡರ್ನ ಕರೆಕ್ಟಾಗಿ ಟೆಂಡರ್ನ ನಾವು ನನ್ನ ಅಪ್ಲಿಕೇಶನ್ ಹಾಕ್ತೇನೆ ನಿಮಗೆ. ನಮ್ಮ ಥರ ಒಂದು 3 ಜನ ಅಪ್ಲಿಕೇಶನ್ ನೀವು ಹಾಕ್ತೀರಾ, ನಾವು ಹಾಕ್ತೇವೆ, ಇವ್ರು ಹಾಕ್ತಾರೆ. ಈ ಅಪ್ಲಿಕೇಶನ್ ಒಳಗಡೆ ನಿಮ್ಗೆ ಏನಾಗುತ್ತೆ, ಮುಂಚೆ ಈಗ 3ನವರು ಹಾಕಿದಾಗ ಈ 3 ಒಂದೇ ಕಂಪ್ನಿ ನೋಡಿ. ಒಂದು ಈಗ ನಂದೊಂದು TRS ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಇವ್ರದ್ದು ಯಾವುದೋ ಒಂದು ಕಂಪ್ನಿ ಇರುತ್ತೆ, ನಿಮ್ದೊಂದು GTV ಇರುತ್ತೆ. ಈ ಟೆಂಡರ್ ಏನು ಮಾಡ್ತಾರೆ, ಈ 3 ಜನ ಪಾರ್ಟ್ನರ್ ಇರ್ತಾರೆ, 3 ಜನ ಒಂದೇ ಕಂಪ್ನಿ, ಯಾರಿಗಾದ್ರೂ ಒಬ್ಬರಿಗೆ ಲಾಭ. ಈ 4ನವ್ರು ಹಾಕಿದಾಗ ಏನು ಮಾಡ್ತಾರೆ, ನಿಮ್ಮ ಟೆಂಡರ್ನ ನಿಮಗೆ ಸರ್ವರ್ ಬಿಜಿ ಆಗುತ್ತೆ, ನಿಮ್ದು ಅಲೋನೇ ಆಗಲ್ಲ, ನಿಮ್ಗೆ ಸಿಗೋದೇ ಇಲ್ಲ. ಇದೆಲ್ಲ ಅಲ್ಲಿರೋವಂಥ ಟೆಕ್ನಿಕಲ್ಲು ಮಾಡ್ತಿರುವ ಗೋಲ್ಮಾಲು. ಈಗ ಏನಂತಾರೆ, ನೀವೇನಾದ್ರು ಕೇಳಿ ಅವರಿಗೆ, ನೀವು ಅಧಿಕಾರಿಗಳಿಗೆ ಕೇಳಿ, IAS ಆಫೀಸರ್ಗಳಿಗೆ ಕೇಳಿ, ಅದು ಇವ್ರನ್ನ ಕೇಳಿ, ನಮ್ದೇನ್ರಿ, ನಾವು ನೋಡ್ರಿ ಆನ್ಲೈನ್ ಟೆಂಡರ್ ಕರೆದಿದ್ದೀವಿ, ಇದನ್ನು ಗ್ಲೋಬಲ್ ಟೆಂಡರ್ ಅಂತ ಇವ್ರೇನೋ ಹೊಸದಾಗಿ ಹೇಳಿದ್ರು, ಅದನ್ನು ಕರೆದಿದ್ದೀವಿ, ನಾವೇನು ಮಾಡೋದು? ಆ ಕಂಪ್ನಿ ಎಲಿಜಿಬಲ್ ಬಂತು, ಅವ್ರಿಗೆ ಆಯಿತು, ನಾವೇನು ಮಾಡೋಕ್ಕಾಗುತ್ತೆ? ನೋಡಿ, 3 ಜನ ಟೆಂಡರ್ ಹಾಕಿದ್ರು, 3 ಜನ ಬಂದಿದೆ, ಅಪ್ಲಿಕೇಶನ್ ನಮ್ಮ ಒಳಗಡೆ ರೀಚ್ ಆಗಿಬಿಟ್ಟಿದೆ. 3 ಜನರಲ್ಲಿ ಒಬ್ಬರು ಮಾತ್ರ ಜಾಸ್ತಿ 10 ಪೈಸೆ ಜಾಸ್ತಿ ಮಾಡಿದ್ರು, 3 ಜನರಿಗೆ ಆಗೋಯ್ತು ಟೆಂಡ್ರು, 4ನವರಿಗಿಲ್ಲ. ಈಗ ನೋಡಿ, ಯಾವುದೇ ಒಂದು ಟೆಂಡರ್ ಪ್ರತಿಕ್ರಿಯೆ ಆಗಬೇಕಾದಾಗ ನಿಮ್ಮ ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡಬೇಕು, ಸ್ಥಳೀಯ ನ್ಯೂಸ್ ಪೇಪರ್ಗಳಲ್ಲಿ ಜಾಹೀರಾತು ಕೊಡಬೇಕು, ಇಂತಿಷ್ಟು ಸಮಯ ಅಂತ ಬೇಕು, ಯಾವುದನ್ನು ಫಾಲೋ ಮಾಡಲ್ಲ. ಯಾರೂ ಓದ್ದಿರೋಂಥ ಪೇಪರಲ್ಲಿ, ಯಾರೂ ತಗೊಳ್ದಿರೋಂಥ ಪೇಪರಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಕೊಟ್ಟಿರ್ತಾರೆ, ಅಥವಾ ಅಲ್ಲನ್ನು ಕೊಟ್ಬಿಟ್ಟು ಏನೂ ಅರ್ಥ ಆಗಲ್ಲ, ಅದು ಏನು ಕೊಟ್ಟಿದ್ದಾರೆ ಇದು ಯಾವುದು ಅಂತ ಅರ್ಥ ಆಗಲ್ಲ. ಆ ರೀತಿ ಜನಗಳನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ನಾವು ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ನಾವು ಕರೆಕ್ಟಾಗಿ ಮಾಡಿದ್ದೇವೆ, ನಾವು ಆನ್ಲೈನ್ ಟೆಂಡರ್ ಕರೆದಿದ್ದೇವೆ ಅಂತೇಳಿ ಜನಗಳನ್ನು ನಂಬಿಸೋ ಕೆಲಸ ಮಾಡ್ತಾರೆ. ಇದು ಹೇಳಿದ್ವಲ್ಲ, ಎಲ್ಲರದು ಇವತ್ತು ನೋಡ್ರಿ, ಯಾರೇ ಆಗಲಿ ಇವತ್ತು ನೀವು MLA ತಗೊಳ್ಳಿ, MP ತಗೊಳ್ಳಿ, ಅಥವಾ IAS ಆಫೀಸರ್ಗಳು ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಒಬ್ಬ ಕಾನ್ಸ್ಟೇಬಲ್ ತಗೊಳ್ಳಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಗೊಳ್ರಿ, ಆಯ್ತಲ್ಲ, ಅವ್ರದ್ದು ಅನಾಗರಿಕವಾಗಿ ಇನ್ನೊಂದು ಬೇನಾಮಿ ಕಂಪ್ನಿ ಇವತ್ತು ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ? ಒಬ್ಬ ನೌಕರಿ ಆದವನು 35 ವರ್ಷ ಸರ್ವಿಸ್ ಮಾಡ್ತೀಯಪ್ಪ ನೀನು, ನಿನಗೆ ಯಾಕೆ ಸೆಕ್ಯೂರಿಟಿ ಏಜೆನ್ಸಿ ಬೇಕು, ನಿನಗೆ ಯಾಕೆ ಇನ್ನೊಂದು ಕಂಪ್ನಿ ಬೇಕು? ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಇವತ್ತು ಎಲ್ಲರದು ಅವನ ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ಅಣ್ಣನ ಹೆಸರಲ್ಲಿ, ತಂದೆ ಹೆಸರಲ್ಲಿ ಬೇನಾಮಿ ಕಂಪ್ನಿಗಳು ಸೃಷ್ಟಿ ಮಾಡ್ಕೊಂಡಾರೆ ಇವರು. ಆ ಒಂದು ಕಂಪ್ನಿಯಲ್ಲಿ ಇವರು ಟ್ಯಾಕ್ಸ್ ಉಳಿಸೋದಕ್ಕೆ, ಈ ರೀತಿಯ ಸರ್ಕಾರಿ ಟೆಂಡರ್ಗಳು ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಆ ಕಂಪ್ನಿಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಮತ್ತು ನಾವಿಲ್ಲಿ ಬಡವರಾಗೇ ಇರ್ತಾರೆ. ಯಾರೋ ಒಬ್ಬನ ಕಷ್ಟಪಟ್ಟು ಎಲ್ಲೋ ಹಳ್ಳಿಯಿಂದ ಬಂದುಬಿಟ್ಟು ನಾನು ಓದ್ಬಿಟ್ಟಿದ್ದೀನಿ, ನನಗೆ ಕೆಲಸ ಸಿಗ್ತಾ ಇಲ್ಲ, ನಾನೇನೋ ಒಂದು ಉದ್ಯೋಗ ಮಾಡೋಣ ಅಂದರೆ ಉದ್ಯೋಗ ಎಲ್ಲಿ ಮಾಡ್ಬೋದು ಅಂದರೆ ಫುಟ್ಪಾತಲ್ಲಿ ಬೀಡ ಅಂಗಡಿ ಹಾಕ್ಬೋದು, ಫುಟ್ಪಾತಲ್ಲಿ ಬಜೆ ಬೋಂಡ ಮಾಡ್ಬೋದು, ಇಲ್ಲ ಅಂದರೆ ಪಾನಿಪುರಿ ಮಾಡ್ಬೋದು. ಇದು ಬಿಟ್ಟರೆ ನೀವು ಯಾವುದೇ ದೊಡ್ಡದಾಗಿ ಹೋಗೋಕ್ಕಾಗಲ್ಲ. ಹೋದರೆ ಯಾವ ರಾಜಕಾರಣಿಯ
ಬೇನಾಮಿ ಆಗೋಬೇಕು. ನೀವು ಏನಾರು ಒಬ್ಬ ರಾಜಕಾರಣಿ ಹಿಂದ್ಗಡೆಗೆ 10 ಜನ ಬೇನಾಮಿ ಇರ್ತಾರೆ ರೀ, ಅವ್ರದ್ದೆಲ್ಲ ಬೇರೆ ಬೇರೆ ಕಂಪ್ನಿಗಳು, ಅವರಿಗೆ ಆಗಬೇಕು, ಬೇರೆಯವ್ರಿಗೆ ಆಗಲ್ಲ ಆ ಟೆಂಡ್ರು. ಹೇಳಿ ನೀವು ಈಗ ಮತ್ತೆ ಹೋದರೆ ರಾತ್ರಿ ಆದರೆ ನೀವೆಲ್ಲ ಒಂದೇ ಪಬ್ಬು ಒಂದೇ ಬಾರ್ ಎಲ್ಲರ ಒಂದೇ ಹತ್ರ ಇರ್ತಾರೆ ಅವರು. ನೀವು ಬೆಳಗ್ಗೆ ಆದರೆ ಸಾಕ್ರಿ ಅವ್ರ ಹೋರಾಟಗಳು ಕೂಗಾಟಗಳು ಏನು ಅಂದರೆ ಅವ್ನು ರಾಜೀನಾಮೆ ಕೊಡಬೇಕು, ಅವ್ನು ಹಂಗಾದ ಇವ್ನು ಹಿಂಗಾದ. ಎಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು? ಇದಕ್ಕೆ ಏನು ಅಟ್ಲೀಸ್ಟ್ ಏನು ನಮ್ಗೆ ಅನ್ಸೋ ಪ್ರಕಾರ ಈ ಒಂದು ಕಡೆ ಕಾಲು ತುಳಿತಾ ಅಲ್ಲ, ಒಂದು ಸಲ ಸರ್ವನಾಶ ಆಗ್ಬಿಡ್ಬೇಕತ್ಲಾಗೆ. ಇಲ್ಲ ಈ ರಾಜಕಾರಣಿಗಳೆಲ್ಲ ಒಂದೇ ಕಡೆಗೆಲ್ಲ ಓಡಬೇಕು, ಅವಾಗಾದ್ರೂ ಹೊಸ ಸೃಷ್ಟಿ ಆಗುತ್ತಾ ಗೊತ್ತಿಲ್ಲ ರೀ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಇವತ್ತು ಪ್ರಪಂಚ. ನೋಡ್ರಿ, ಆ ಬಿಹಾರಿಂದ ನನ್ನ ಮಕ್ಕಳು ಬರ್ತಾರೆ, 3 ವರ್ಷ 4 ವರ್ಷದ ನಮ್ಮ ಮಕ್ಕಳನ್ನ ಸಾಯಿಸ್ತಾರೆ, ರೇಪ್ ಮಾಡ್ತಾರೆ, ಎಲ್ಲೋ ಒಂದು ಮೆಟ್ರೋ ಸ್ಟೇಷನಲ್ಲಿ ಇಟ್ಕೊತಾರೆ. ಅವ್ರು ಏನೋ ಅಸಭ್ಯವಾಗಿ ಯಾರು ಹಿರಿಯರಿದ್ದಾರೋ ಹೆಣ್ಣುಮಕ್ಳಿದ್ದಾರೋ ನೋಡಲ್ಲ, ಅಸಭ್ಯವಾಗಿ ನಡ್ಕೊತಾರೆ. ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಕಳ್ತನ ಮಾಡ್ತಾರೆ. ನೋಡಿ, ನಿನ್ನೆಯಿಂದ ನಿಮ್ಮ ಟಿ ವಿಯಲ್ಲೇ ತೋರಿಸ್ತಾ ಇದ್ದೀರಾ, ಅವಳು ಯಾರೋ 11 ವರ್ಷ ಆಗಿದೆ ಅಂತ ಬಂದು 10 ಕೋಟಿ ರೂಪಾಯಿ ಡ್ರಗ್ಸನ್ನು ಇವತ್ತು ನಮ್ಮ ಕಾಲೇಜ್ ನಮಗೆ 2 ಜನ ಮಕ್ಕಳು, ನಾವು ಕಾಲೇಜಿಗೆ ಹೆಂಗ್ರಿ ನೆಮ್ಮದಿಯಾಗಿ ಕಳಿಸೋದು? ಎಷ್ಟು ಫ್ಯಾಮಿಲಿಗಳನ್ನ ಕಳ್ಸೋಕ್ಕಾಗುತ್ತೆ? ಈ ಥರ ಡ್ರಗ್ಸ್ ಮಾಫಿಯಾ ಇದೆ. ನಾವು ನಿಷ್ಠಾವಂತ ಕಮಿಷನರು ಅವ್ರು ಸಸ್ಪೆಂಡ್ ಮಾಡಿಬಿಟ್ರು ಅಂತ ಹೇಳ್ತೇವೆ. 10 ವರ್ಷದಿಂದ ಅವಳು 10 ಕೋಟಿ ಡ್ರಗ್ಸು ಬೆಂಗಳೂರು ನಗರಕ್ಕೆ ಬಂದಿದೆ ಅಂದರೆ ಇದರ ಹೊಣೆ ಯಾರು? ಪೊಲೀಸ್ ಅಧಿಕಾರಿಗಳ, ರಾಜಕಾರಣಿಗಳ, ಅಥವಾ ಒತ್ತಡನ ಏನಂತ ತಿಳ್ಕೊಬೇಕು ನಾವು? ಯಾರನ್ನ ಕೇಳಬೇಕು? ಅಲ್ಲಿಯ ಒಂದು ಈಗ ಏನು ಆ ಡ್ರಗ್ಸ್ ಆ ಲಿಮಿಟ್ಸಲ್ಲಿ ಸಿಗ್ತಲ್ಲ, ಆ ಅಧಿಕಾರಿನ ಸಸ್ಪೆಂಡ್ ಅಲ್ಲ ಪರ್ಮನೆಂಟಾಗಿ ಮನೆ ಕಳಿಸೋಂಥ ಕೆಲಸ ಮಾಡಿದರೆ ಈ ಹಿರಿಯ ಅಧಿಕಾರಿಗಳು ಅವತ್ತು ಇನ್ನೊಬ್ಬ ಅಧಿಕಾರಿಗೆ ಮನವರಿಕೆ ಆಗುತ್ತೆ. ನೋಡಪ್ಪ, ನನ್ನ ಲಿಮಿಟ್ಸಲ್ಲಿ ಈ ಥರ ಡ್ರಗ್ಸ್ ಸಿಕ್ಕರೆ, ನನ್ನ ಲಿಮಿಟ್ಸಲ್ಲಿ ಈ ಥರ ಗಾಂಜೆಗಳು ಸಿಗೋದು ಅಥವಾ ಲವ್ ಬ್ಯಾಂಡ್ಗಳು ಮಾಡೋದು, ರಾತ್ರಿ ಎಲ್ಲ ಬೇರೆ ಬೇರೆ ಏನೋ ಚಟುವಟಿಕೆಗಳಿದ್ದಾವೆ, ಇಂಥದ್ದೆಲ್ಲ ಮಾಡಿದಾಗ ಆ ಒಂದು ಇನ್ಸ್ಪೆಕ್ಟ್ರನ್ನ ಹೊರಗಡೆ ಮನೆಗೆ ಕಳಿಸಿದ್ದಾರೆ. ನನಗೂ ಆ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರು ಕಂಟ್ರೋಲ್ ಮಾಡ್ತಾರೆ ಇವತ್ತು. ನೀವು ಎಲ್ಲ ಕಡೆ ಭ್ರಷ್ಟಾಚಾರ. ನೀವು ಈಗ ನೋಡಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವತ್ತು ಬ್ಯಾಂಕ್ಗಳಲ್ಲಿ ಎಲ್ಲ ಉದ್ಯೋಗದಲ್ಲೂ ಬಿಹಾರಿಗಳು ಬಂದವರೆ, ಎಲ್ಲದರಲ್ಲೂ ಆಂಧ್ರ ಎಲ್ಲ ಕಡೆ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈಗೇನೋ ಒಂದೇ ವಸ್ತ್ರ ಸಮವಸ್ತ್ರ, ಇಡೀ ದೇಶ ಒಂದೇ ಸಮವಸ್ತ್ರ ಅಂತ ತರ್ತಾ ಇದ್ದಾರೆ, ಆಯ್ತಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ಈ ಪೊಲೀಸ್ ಇಲಾಖೆ ಬುಡಕ್ಕೆ ಬರುತ್ತಲ್ಲ, ಕಾನ್ಸ್ಟೇಬಲಿಂದ ಹಿಡಿದು ಇನ್ಸ್ಪೆಕ್ಟರ್ಗಳಿಂದ ಹಿಡಿದು ಈಗ IAS ಅಧಿಕಾರಿ IPS ಅವರಂತೂ ಬಂದ್ಬಿಟ್ಟವ್ರೆ. ಯಾವಾಗ ಇವರು ಬುಡಕ್ಕೆ ಬಂದು ಕಾನ್ಸ್ಟೇಬಲ್ಗಳು ಸಹ ಸ್ಪರ್ಧೆ ನಿಂತ್ಕೊತಾರೆ, ಅವಾಗ ಇವ್ರಿಗೆ ಮನವರಿಕೆ ಆಗುತ್ತೆ. ಹೌದಪ್ಪ, ಕನ್ನಡ ಹೋರಾಟಗಾರರು ನಮ್ಮನ್ನು ಕೇಳ್ತಾ ಇದ್ರು, ನಮಗಿಲ್ಲ ಅಂದರೆ ನಾವು ಕನ್ನಡ ಇಲ್ಲ ಅಂದರೆ ನಾವು ಬದುಕಿಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲ ಅನ್ನೋದು. ಆಮೇಲೆ ಈ ರಾಜಕಾರಣಿಗಳು ನೋಡ್ಕೋಬೇಕ್ರಿ, ಇವತ್ತೇನೋ ಬದುಕ್ತಾ ಇದ್ದಾರೆ, ಇವ್ರ ಅಧಿಕಾರ ಇದೆ, ನಾಳೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಕಾಪಾಡೋದು ನಮ್ಮ ಕನ್ನಡಿಗರೇ, ಬೇರೆ ಯಾರೂ ಬರಲ್ಲ ಇವರಿಗೆ. ಎಷ್ಟು ದಿನ ಅಂತ ನೀವು ಅವ್ರನ್ನೇ ಓಲೈಕೆ ಮಾಡ್ಕೊತೀರಾ? ಹಾಂ, ಎಲ್ಲಿವರೆಗೆ ಹೋಲಿಕೆ ಮಾಡೋಕ್ಕಾಗುತ್ತೆ? ಅವಶ್ಯ ಇಲ್ಲ ಮೇಡಮ್. ಈಗ ಪ್ರಮುಖವಾಗಿ ಈ ಅಮೂಲ್ ಎಂಟ್ರಿಯಿಂದ ನಂದಿನಿಯ ಮೇಲೆ ಆಗುವಂಥ ಪರಿಣಾಮ, ಅಂದರೆ ನಂದಿನಿಯ ಉತ್ಪನ್ನದ ಮೇಲೆ ಆಗಿರುವಂಥ ಪರಿಣಾಮಗಳು ಏನೆಲ್ಲ ಸಮಸ್ಯೆ ಆಗುತ್ತೆ? ಹೌದು, ಅಮೂಲ್ ಅನ್ನೋದು ಬಂತು ಅಂತಂದರೆ ಅದು ಒಂದು ಕಡೆಯಿಂದ ಈಗ ಎಂಟ್ರಿ ಆಗೋದಕ್ಕೆ ಬಿಟ್ಟರೆ ನಾವು ಎಲ್ಲ ರಂಗದಲ್ಲೂ ಅದು ಬಂದುಬಿಡುತ್ತೆ. ಈಗೇನು ನಮಗೆ ಬೀದಿ ಬದಿಯಲ್ಲಿ ಸಿಗುತ್ತೆ ಅದಕ್ಕೂ ಕಾಂಪಿಟೇಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದನ್ನ ಎತ್ತಂಗಡಿ ಮಾಡಿಸ್ತಾರೆ. ಏನಾಗಿದೆ ನೋಡಿ, ಅಮೂಲ್ ಹಾಲು ನಂದಿನಿ ಹಾಲಕ್ಕಿನ ಅಗ್ಗದ ದರದಲ್ಲಿದೆ, ಕಡಿಮೆ ದರದಲ್ಲಿದೆ. ಇವರು ನಂದಿನಿ ಸಾಯಿಸೋದಕ್ಕೆ ಉದ್ದೇಶ ನೋಡಿ. ಅಮೂಲ್ ಹಾಲು ಇದೆಯಲ್ಲ, ನಮ್ಮ ಹಾಲಕ್ಕಿನ 3 ರೂಪಾಯಿ 4 ರೂಪಾಯಿ ಕಮ್ಮಿ ಇದೆ. ನೀವು ಹೆಣ್ಮಕ್ಳು ಏನ್ ಮಾಡ್ತೀರಾ? ಕೊಡ 2,000 ರೂಪಾಯಿದಲ್ಲಿ ಗೌರ್ಮೆಂಟ್ ಅವರು ನಂದಿನಿ ಹಾಲಕ್ಕಿನ ಅಮೂಲ್ ಕಮ್ಮಿ ಇದೆಯಪ್ಪ ಅಂದ್ರೆ ಹೆಣ್ಮಕ್ಳು ನೀವಲ್ಲ ಪಾಪ, ನೀವು ಅಂದ್ರೆ ಆ ರೀತಿ ನಮ್ಮಲ್ಲಿ ಈಗ ನಮ್ಮನೇಲೆ ನಾವೇ ಆಗಲಿ, ನಮ್ಮನೆ ಹೆಣ್ಮಕ್ಳು ಏನ್ ಮಾಡ್ತಾರೆ? ಅಗ್ಗ ಇದೆ ಅಂದಾಗ 2 ರೂಪಾಯಿ ಉಳಿಯುತ್ತೆ. ದಿನ 2 ರೂಪಾಯಿ ಅಂದ್ರೆ 30 ದಿನ 60 ರೂಪಾಯಿ ಇರುತ್ತೆ. 60 ರೂಪಾಯಿ ಮಗುಗೆ ಏನೋ ಒಂದು ಕೊಡ್ಬೋದು ಅಂದ್ಕೊಂಡು ಅಮೂಲ್ಯ ತಗೊಂತಾರೆ. ಅವಾಗ ನಮ್ಮ ರೈತರೆಲ್ಲ ಹೋಗ್ಬೇಕು? ನೀವು ರೈತ ದೇಶ ಹೇಳ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದ ರೈತರು ನಮ್ಮವ್ರು ಹೋದ್ರೆ ಅಷ್ಟೇ. ಹೌದು ಹೌದು ಹೌದು. ಈ ಪರಿಸ್ಥಿತಿಗಳು ಏನಾಗುತ್ತೆ, ಈಗ ಅದು ಎಂಟ್ರಿ ಆಗಿದ ತಕ್ಷಣ ಮಾರ್ಕೆಟಿಗೆ ಎಲ್ಲಿ ಕಮ್ಮಿ ಸಿಗುತ್ತೆ ಎಲ್ಲ ಕಡೆಗೂ ನಾಯಿ ಕೊಡೆಗಳ ಥರ ಅಮೂಲ್ಗಳು ಪ್ರಾಡಕ್ಟ್ಸ್ಗಳು ಸಿಗೋ ಹಂಗೆ ಶುರು ಆಗ್ಬಿಡ್ತವೆ. ಐಸ್ ಕ್ರೀಮಿಂದ ಹಿಡಿದು ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ಗಳು, ಹೋಟೆಲ್ ಪಕ್ಕ ಈ ಥರ ಎಲ್ಲ ನಂದಿನಿನೇ ಇಲ್ದಂಗೆ ನೆಲಸಮ ಮಾಡೋ ಥರದಲ್ಲಿ ಆ ಕಂಪನಿನ ಕ್ಲೋಸ್ ಆಗೋಂಗೆ ಆಗಿಬಿಡುತ್ತೆ ಈ ಅಮೂಲಿಂದ. ಹಾಗಾಗಿ ಸಾರ್ವಜನಿಕರು ಏನು ಮಾಡಬೇಕಂತಂದರೆ ಈ ಅಮೂಲ್ ಅನ್ನೋ ಪ್ರಾಡಕ್ಟ್ಸನ್ನೇ ಫುಲ್ಲು ಬ್ಯಾನ್ ಮಾಡಬೇಕು. ಫಸ್ಟು ಸರ್ಕಾರಕ್ಕೆ ಮನವಿ ಕೊಟ್ಟು ದಯವಿಟ್ಟು ನಮಗೆ ಅಮೂಲ್ ಪ್ರಾಡಕ್ಟ್ಗಳು ಬೇಡ, ನಾವು ನಂದಿನಿಯಲ್ಲೇ ಎಷ್ಟೇ ಕಾಸ್ಟ್ಲಿ ಆದರೂ ನಮ್ಮ ಇದನ್ನು ನಾವು ಬಿಟ್ಕೊಡ್ಬಾರ್ದು, ನಂದಿನಿನೇ ಮುಂದುವರಿಸಬೇಕು. ಎಲ್ಲಿ ಮಳಿಗೆಗಳಲ್ಲಿ, ಮೆಟ್ರೋಗಳಲ್ಲಿ, ಬೇರೆ ಬೇರೆ ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲೆಲ್ಲ ನಮ್ಮ ಉತ್ಪನ್ನಗಳು ಮಾರಾಟ ಆಗಬೇಕು, ಅಡ್ವರ್ಟೈಸಿಂಗು ಆಗಬೇಕು. ಮತ್ತು ಅಲ್ಲಿ ಒಳಗಡೆ ಇರುವಂತಹ ಅಧಿಕಾರಿಗಳು ಯಾರು ನಂದಿನಿಯಲ್ಲಿ ಏನಕ್ಕೆ ಹಾಕಲಿಲ್ಲ, ಎಂತಕ್ಕೆ ಅಪ್ಲೈ ಮಾಡಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಬೇಕು. ಏನಕ್ಕೆ ಗೊತ್ತಿಲ್ವಾ? ಬೇರೆ ಕಾಂಪಿಟೇಷನ್ ಹೆಂಗೆ ಕೊಡಬೇಕು? ಅವರು ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ ಬೇರೆ ಸ್ಟೇಟಿಂದ ಅಂದಾಗ ನಾವೇನು ಮಾಡಬೇಕಾಗಿದೆ ಅನ್ನೋದನ್ನ ಅಲ್ಲಿ ಅಧಿಕಾರಿಗಳಿಗೂ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಪ್ರಶ್ನೆ ಕೂಡ ಮಾಡಬೇಕು. ಮತ್ತು ಸರ್ಕಾರ ಇದಕ್ಕೆ ಏನು
ಕ್ರಮ ತಗೊಳ್ಬೇಕು, ಅದನ್ನು ವಿವರಿಸಿ ಹೇಳಬೇಕು ಏನು ಕ್ರಮ ತಗೊಳ್ಬೇಕು, ಏನು ಮಾಡಬೇಕು ಅನ್ನೋದನ್ನ. ಎಸ್ ಬಸವರಾಜ್ ಸರ್, ಈಗ ಪ್ರಮುಖವಾಗಿ ಈ ಅಮೂಲ್ ಹಿಂದೆ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ? ಉದ್ದೇಶ, ಲಾಭ? ಅವೆಲ್ಲ ಹೇಳಿದಂಗೆ ನಾನು ಇವತ್ತು ಅಮಿತ್ ಶಾ ಆಗಿರ್ಬೋದು, ಯಾರೇ ಆಗ್ಬೋದು, ಗುಜರಾತಿಗಳು ರಾಜಕಾರಣದವರು ನೀವು ಇಡಿ ರೇಡ್ ಮಾಡ್ತೀವಿ, ಅದು ರೇಡ್ ಮಾಡ್ತೀವಿ, ಅದ್ರೊಳಗೆ ಒತ್ತಡ ಇರ್ಬೋದು ಇವರಿಗೆ. ನಮಗೆ ಬೇಕಾಗಿಲ್ಲ, ನಾವು ನಿಮ್ಮ ಜೊತೆ ಕನ್ನಡಿಗರು ಇದ್ದೀವಿ ನಾವು. ಅಮೂಲ್ ಬರೋದ್ರಿಂದ ಏನಾಗ್ತದೆ, ನಾಳೆ ನಂದಿನಿ ನಮಗೆ ಕತ್ತಿ ಮಸಕ್ಕೆ ಶುರು ಮಾಡ್ತಾರೆ ಇವರು. ಫಸ್ಟ್ 2 ಮಡಿಗೆ ಕೊಡ್ತಾರೆ, ಆಮೇಲೆ 100 ಮಡಿಗೆ ಆಗುತ್ತೆ, 100 ಮಡಿಗೆ 1000 ಆಗುತ್ತೆ. ಇಡೀ ರಾಜ್ಯ ಜನ ₹1 ₹2 ಕಡಿಮೆ ಕೊಟ್ಟು ಅಮೂಲ್ಯ ತೆನವೆ ಕೂಡ್ಸ್ಕೊಂತಾರೆ. ನಮ್ಮ ಗ್ರಾಹಕರು ಅದು ಹೇಳ್ತೀವಿ, ನಂದಿನ ಬಿಟ್ಟರೆ ಬೇರೆ ಹಾಲಿಗೆ ಯಾವುದು ತೊಗೋಬಾರ್ದು, ಕೂಡಲೇ ಬರಬಾರ್ದು. ನಮ್ಮ ಕರ್ನಾಟಕದಲ್ಲಿ ಬೇಕಾಗಿಲ್ಲ ನಮಗೆ ಅಮೂಲ್ಯ ಹಾಲು, ಬೇಕಾಗಿಲ್ಲ ನಮ್ಗೆ. ಯಾಕೆ ಹಿಂದೆ ತಿರುಮಲ ಅಂತ ಒಂದು ಯಾವುದೋ ಆಂಧ್ರದ ಕಂಪ್ನಿ, ಅದೆಲ್ಲ ಹೋರಾಟ ಮಾಡಿ ನಾವು ಓಡಿಸ್ತೀವಿ ಅದನ್ನು. ಬೇಕಾಗಿಲ್ಲ, ಕರ್ನಾಟಕ ನಂದಿನಿ ಇದೆ, ನಿಮ್ಮ ಹಾಲು ಬೇಕಾಗಿಲ್ಲ ಅಂತೇಳಿ ಓಡಿಸ್ತಿದ್ವಿ ನಾವು. ಸಾಕಷ್ಟು ಪದೇ ಇಂಥವೆಲ್ಲ ಬರ್ತಾ ಇರ್ತೇವೆ. ದುಡ್ಡು ಕೊಟ್ಬಿಟ್ಟು ಇವರೆಲ್ಲ ಬಂದು ಕಂಪ್ನಿಗಳು ಮಾಡಿಕೊಂಡು ನಮ್ಮ ಕರ್ನಾಟಕದವ್ರು ಕತ್ತಿ ಮೆಸೆಗೆ ಬಂದೇ ಬರ್ತಾರೆ ಇವರು. ಕೂಡಲೇ ಬೇಕಾಗಿಲ್ಲ ನಮ್ಗೆ ಅಂಥ ಹಾಲು ಬೇಕಾಗಿಲ್ಲ ನಮಗೆ, ಕೂಡಲೇ ರದ್ದಾಗಬೇಕು. 10 ನಮ್ಮ ಮಡಿಗಳು ನಂದಿನಿನೇ ಬೇಕು ನಮಗೆ. ಮತ್ತು ಎರಡು ಕ್ಯಾನ್ಸಲ್ ಮಾಡಿ ನಂದಿನಿಗೆ 10 ಪರ್ಮಿಷನ್ ಕೊಡೋಂಥ ಕೆಲಸ ಮಾಡಬೇಕು ನಂದಿನಿ ಮತ್ತು ನಮ್ಮ ಮೆಟ್ರೋದವರು 2 ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಅದು ನಾವು ಯಾವ ಥರ ವಿಚಾರಿಸ್ಬೇಕು ಗೊತ್ತಿದೆ ನಮ್ಗೆ, ಯಾವ ದೇವ್ರಿಗೆ ಯಾವ ಥರ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ಹೋರಾಟಗಾರರಿಗೆ ನಾವು ಮಾಡ್ತೀವಿ. ಒಂದು ಕೇಸ್ ಆದರೂ ಪರವಾಗಿಲ್ಲ, ನಂದಿನಿ ಹಾಲೇ ಬೇಕಾಗಿಲ್ಲ ನಮಗೆ ಮೆಟ್ರೋದಲ್ಲಿ. ನಮ್ಮ ಕರ್ನಾಟಕ ಆಗಲಿ ತೊಂದರೆ ಇಲ್ಲ. 48 ಕೇಸ್, ಇನ್ನೊಂದು 2 ಕೇಸ್ ಆಗಲಿ, ಕನ್ನಡದಕ್ಕೋಸ್ಕರ 2 ಕೇಸ್ ಹಾಕ್ಸ್ಕೊಂತೀವಿ ನಾವು. ಬಿಡಲ್ಲ ನಾವು ಹಾಲ ಮಡಿ ಒಳಗೆ ಕ್ಯಾನ್ಸಲ್ ಆಗಂಟ ನಾವು ಬಿಡಲ್ಲ ಕನ್ನಡಿಗರು. ಯಾಕಂದರೆ ನಮ್ಮ ಕನ್ನಡ ರೈತರು ಬೆಳಿಬೇಕು, ಕನ್ನಡದ ಮಕ್ಕಳು ಬೆಳಿಬೇಕು. ಇವತ್ತು ಎಲ್ಲದರಲ್ಲೇ ಅನ್ಯಾಯ ಆಗ್ತಾಯಿದೆ, ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ಉದ್ಯೋಗಗಳು ಸಿಗ್ತಾ ಇಲ್ಲ. ಎಲ್ಲ ಪ್ರವಾಸಕರಿಗೆ ಇವತ್ತು ಗುಜರಾತಿ ಮಾರೋಡಿಗಳು ಎಲ್ಲ ಬಂದು ನಮ್ಮ ಬೆಂಗಳೂರನ್ನ ವಲಸಿಬಿಡ್ತಾರೆ. ಬ್ಯಾಂಕಲ್ಲಿ ಹೋದರೆ ರೀತಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ. ಎಲ್ಲ ಸರ್ಕಾರ ಹೊಣೆ ಇದಕ್ಕೆ. ಎಲ್ಲ ಹೋರಾಟಗಾರ ಚರ್ಚೆ ಮಾಡಬೇಕು, ಹೋರಾಟಗಾರ ಜೈಲು ಹೋಗ್ಬೇಕು, ನಾವೇ ಬಂದು ಮಾಧ್ಯಮದಲ್ಲಿ ಬಂದು ಮಾತಾಡಬೇಕು. ರಾಜಕಾರಣ ಕತ್ತ ಕಾಯ್ತಿದ್ದೀರಾ. 224 ಜನ ಶಾಸಕರುಗಳು ಇದ್ದೀರಾ, 28 ಜನ ಸಂಸದರುಗಳಿದ್ದೀರಾ, ಇವನು ಕತ್ತೆ ಕಾಯ್ತಿದ್ದಾರೆ. ಇವೆಲ್ಲ ನೋಡ್ಕೋಕ್ಕಾಗಲ್ವಾ? ಕನ್ನಡ ಮೇಲೆ ಪದೇ ಅನ್ಯಾಯ ಆಗ್ತಾ ಇದೆ. ಇವತ್ತು ಬಂದು ಕರ್ನಾಟಕ ಬಂದಮೇಲೆ ಎಲ್ಲ ಈ ಗುಜರಾತಿಗಳು ಸಣ್ಣ ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ, ರಾಬರಿ ಮಾಡ್ತಾರೆ, ಬಂಗಾರ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕರ್ನಾಟಕ ಆಸ್ತಿ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ. ನೀವೇನು ಮಾಡ್ತಾ ಇದ್ದೀರಿ? ಇವತ್ತು ಬೆಳಗ್ಗೆ ಮೆಟ್ರೋ, ಇವತ್ತು ಸಿಟಿ ರೈಲ್ವೆ ಸ್ಟೇಷನ್ಗೆ ಹೋದರೆ 1000 ಜನ ಬರ್ತಾರೆ ಬೆಂಗಳೂರಿಗೆ. ಇವತ್ತೆಲ್ಲ PGಗಳೆಲ್ಲ ಇರೋದು ಅವರೇ ಗುಜರಾತಿಗಳೇ. ನಮ್ಮ ಕನ್ನಡದವರಿಗೆ ಬಾಡಿಗೆ ಕೇಳೋಕೆ ಹೋದರೆ 8,000 ಕೊಡ್ತಿದ್ದೀವಿ, 12,000 ಕೊಡ್ತೀರಾ ಅಂತ ಕೇಳ್ತಾರೆ ಮನೆ ಬಾಡಿಗೆಗಳು. ಗುಜರಾತವ್ರು ಬಂದ್ಮೇಲೆ ಪ್ರತಿಯೊಂದಕ್ಕೂ ಎಚ್ಚರಿಕೆ ಆಗ್ತಾಯಿದೆ ರೇಟ್ಗಳೆಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಹೇಳಿದ್ವಲ್ಲ, ಬ್ಯಾಂಕಲ್ಲಿ ಹೋಗಿ ಅವರೇ ಗುಜರಾತಿಗಳಿದ್ದಾರೆ. ಒಂದು ಟೆಂಡ್ರ್ ನೋಡಿ ಅವರಿಗೆ ಕೊಡ್ತಾರೆ, ಗುಜರಾತಿಗಳಿಗೂ ಕೊಡ್ತಾರೆ ಟೆಂಡ್ರುಗಳು ಎಲ್ಲದರಲ್ಲಿ. ಇವತ್ತು ಒಬ್ಬ ಮಾರೋಡಿ ಚಿಕ್ಕಪೇಟೆಯಲ್ಲಿ ಹೋಗಿ ಒಂದು ಅಂಗಡಿಯಲ್ಲಿ ಹೋಗಿ ಒಂದು ಕನ್ನಡದ ಮಕ್ಕಳು ಉದ್ಯೋಗಗಳು ಸಿಕ್ಕಿಲ್ಲ. ಎಲ್ಲ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅಲ್ಲಿಂದ ಗುಜರಾತಿ ರಾಜಸ್ಥಾನ ಕರ್ಕೊಂಬಂದು ಕೆಲಸ ಕೊಡ್ತಾರೆ. ಕನ್ನಡದ ಮಕ್ಳಿಗೆ ಕೆಲಸ ಸಿಗಲ್ಲ, ಇವತ್ತು ಕೊಡಲ್ಲ ಅವರು. ಎಲ್ಲದ್ರೂ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ಸರ್ಕಾರ? 70% ಉದ್ಯೋಗಗಳು ಕನ್ನಡ ಮಕ್ಳಿಗೆ ಕೊಡ್ಬೇಕಂತ ಹೇಳ್ತೀರಾ. ಏನು ಮಾಡ್ತಾಯಿದ್ದೀರಿ ನೀವು? ಬನ್ನಿ, ನಾಳೆ ಬನ್ನಿ, ಚಿಕ್ಕಪೇಟೆ ಬನ್ನಿ, ನೀವು ಒಂದು ಮಕ್ಕಳು ಕನ್ನಡ ಮಕ್ಕಳು ಉದ್ಯೋಗಗಳು ತೋರಿಸ್ರಿ. ನೀವು ನಾವು ಕನ್ನಡ ಶಾಲೆ ಹಾಕೋದೇ ಬಿಡ್ತೀವಿ. ಏನು ಮಾಡ್ತಾಯಿದ್ದೀರಿ ನೀವು? DK ಶಿವಕುಮಾರ್ ಕಣ್ತರ ನೋಡ್ಬೇಕು. ಇವೆಲ್ಲ ಪದೇ ನೀವೆಲ್ಲ ಈ ಥರ ದಬ್ಬಾಳಿಕೆ ಮಾಡೋರನ್ನ ಕರ್ಕೊಂಬಂದು ನೀವೆಲ್ಲ ಅವರಿಗೆ ಉದ್ಯೋಗಗಳು ಕೊಟ್ಟು, ಮಡಿಗೆಗಳು ಅವರಿಗೆ ಕೊಟ್ಟು, ಪರಭಾಷೆಗಳ ಹಾಲ್ಗಳು ತಂದುಬಿಟ್ಟು ನೀವು ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಹೋಗಬೇಕು. ಕೂಡಲೇ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ನಾವು ಕರೆ ಕೊಡ್ತಾ ಇದ್ದೀವಿ. ಕೂಡಲೇ 2 ಮಡಿಗೆ ಕ್ಯಾನ್ಸಲ್ ಮಾಡಬೇಕು, ನಂದಿನಿ ಹಾಲೇ ಬರಬೇಕು ನಮಗೆ. ರಾಘವೇಂದ್ರ ಸರ್, ಈಗ ಪ್ರಮುಖವಾಗಿ ಇಲ್ಲಿ ಅಮೂಲ್ ಕಡೆಯಿಂದ ನೇರವಾಗಿ ರೈತರ ಕಡೆಯಿಂದ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಾಲನ್ನು ತರಿಸೋದಾದರೆ ರೈತರಿಗೆ ಅನುಕೂಲ ಆಗುತ್ತೆ ಹೇಗೆ? ಅಲ್ಲ, ಈಗ ಅಮೂಲ್ನ ಯಾಕೆ ಬೇಕು? ನಮ್ಮ ನಂದಿನಿ ಇದೆ, ನಂದಿನಿ ಏನಾರು ಇವರು ಪೂರ್ತಿ ಸಾಯಿಸ್ಬಿಟ್ರೆ ಬೇಕಾದ್ರೆ ನಾವು ಅಮೂಲ್ಗೆ ಹಾಲು ಮಾರೋಣ. ಆಮೇಲೆ ಅಮೂಲ್ ಹಾಲು ತಗೊಳ್ಳಲ್ಲ. ಯಾಕೆಂದ್ರೆ ನೋಡಿ, ಇವತ್ತು ಅವರ ರಾಜ್ಯದ ರೈತರನ್ನ ಉದ್ಧಾರ ಮಾಡೋದಕ್ಕೆ ಅಲ್ಲಿಂದ ಕೆಮಿಕಲ್ಲು. ಇವಾಗ ನೋಡಿ, ನಂದಿನಿ ಹಾಲನ್ನು ಒರಿಜಿನಲ್ ಇರೋದಕ್ಕೆ ₹2 ಜಾಸ್ತಿ ಇದೆ, ಅದೇ ₹2 ಕಮ್ಮಿ ಇದೆ. ಈಗ ಏನಾಗುತ್ತೆ, ಈಗ ಇಲ್ಲಿಂದ ಅವ್ರು ಪರ್ಚೇಸ್ ಮಾಡಲ್ಲ. ಹೆಂಗೆ ಮಾಡ್ತಾರೆ ಅವರು? ಯಾವಾಗಲೂ ಸ್ಟಾರ್ಟಿಂಗ್ ನಾಟಕ ಆಡ್ಬೋದು, ಸ್ವಲ್ಪ ದಿನ ತೊಗೊಂಡು ಹೆಂಗೆ ಬ್ರಿಟಿಷರು ಕಾಲಿಟ್ಟಾಗ ನಮ್ಮಲ್ಲೇ ಕೆಲಸಗಳು ಕೊಟ್ಟು ಎಲ್ಲ ಮಾಡಿ ನಮ್ಮವ್ರನ್ನ ಬುಟ್ಟಿಗೆ ಹಾಕ್ಕೊಂಡ್ರಲ್ಲ, ಆ ಥರ ಒಂದು ಡ್ರಾಮಾ ಮಾಡ್ಬೋದು. ಅದು ಬಿಟ್ಟರೆ ಅಮೂಲ್ಯ ಅವರು ನಮ್ಮದು ನಂದಿನಿ ಹಾಲು ಅಥವಾ ನಮ್ಮ ರೈತರಿಂದ ಪರ್ಚೇಸ್ ಮಾಡಲ್ಲ. ಈಗ ಏನಾಗುತ್ತೆ ನೋಡಿ, ಈಗ ಹೇಳ್ದಂಗೆ ನಾಯಕರು, ಈಗ ನಾವು ಸರ್ಕಾರದ ಇಲಾಖೆ, ಒಂದು ಸರ್ಕಾರದ ಜಾಗವನ್ನು ಮೆಟ್ರೋ ನಮಗೆ ಇವಾಗ ಅಮೂಲ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ನಾಯಿ ಕೋಡೆಗಳ ಥರ ಇನ್ನೆಲ್ಲ ಓನರ್ಸ್ಗಳು ಏನು ಮಾಡ್ತಾರೆ, ನನಗೆ 5,000 ಕೊಡೋ ಬಾಡಿಗೆ 10,000 ಕೊಡ್ತೀನಿ ಅಂದಾಗ ಪ್ರೈವೇಟ್ ಅವ್ರು ಏನು ಮಾಡ್ತಾರೆ, ಇನ್ಮೇಲೆ ನಾಳೆಯಿಂದ ಅವರಿಗೆ ಅಂಗಡಿಗಳನ್ನ ತೆರೆಯೋಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟವಾಗ ಈಗ ನಿಮಗೆ ಬರೀ ನಾವೇನಾರು ಅಲ್ಲಿ ಪ್ರಶ್ನೆ ಮಾಡೋಣ ಅಂತ ಹೇಳಿ, ಈಗ ನಾವು ಮೆಟ್ರೋ ಪ್ರಶ್ನೆ ಮಾಡ್ಬೋದು ಸರ್ಕಾರ ಅಂತ ಹೇಳಿ, ನೀವೇನಾರು ಈಗ ಓನರ್ ಆದವನ್ನ ಪ್ರಶ್ನೆ ಮಾಡಿದರೆ
ಏನ್ರಿ ನೀವು ಅಲ್ಲಿ ಅಂತ ಇವರೇ ಕೊಟ್ಟಿದ್ದಾರೆ, ಮೆಟ್ರೋದವ್ರು ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದೆ, ನೀವು ನಾನೇನೋ ಬಿಲ್ಡಿಂಗ್ ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ದೀನಿ, ನಮಗೆ ಬಾಡಿಗೆ ಬಂದರೆ ನೀವು ಗಲಾಟೆ ಮಾಡ್ತೀರಾ ಬಂದು ಅಂತ ನಮ್ಮನ್ನು ಕೇಳ್ತಾರೆ. ಆಮೇಲೆ ಈ ರೀತಿಯ ಈಗ ನೋಡಿ ನೀವು ಹೇಳ್ದಂಗೆ ಚಿಕ್ಕಪೇಟೆಯಲ್ಲಿ ಇವಾಗ ಮುಂಚೆಲ್ಲ ಬರೀ ಇವರು ವ್ಯಾಪಾರ ಮಾಡೋಕ್ಕೆ ಬಂದರು ನಮ್ಮಲ್ಲಿ. ಈಗ ದುರಂತ ನೋಡಿ, ನಾವು ಯಾವುದೋ ಒಂದು ಮೊನ್ನೆ ಈ ರಾಜಾಜಿನಗರ ಮೆಟ್ರೋ ಹತ್ರ ಒಂದು ಯಾವುದೋ ಮನೆ ಸೀಜಿಂಗ್ ಅಂತ ಬಂತು. ಬಂದರೆ ಇವನು ಯಾರೋ ಗಣೇಶ ಜ್ಯುವೆಲರ್ಸ್ ಅಂತ ಅವನ್ನೆಲ್ಲ ಬರೀ ಅದೇ ಕೆಲಸ ಇದನ್ನು ನಿಮಗೆ ಒಂದು ಆತಂಕ ಆಯಿತು ನಮಗೆ, ಈ ಥರ ನಡೆಯುತ್ತಾ ಅಂತ. ನಿಮಗೆ ಯಾವುದೇ ಒಂದು ಬ್ಯಾಂಕ್ಗಳಾಗಲಿ ಇವತ್ತು ಮುಂಚೆಲ್ಲ ಏನು ಮಾಡೋರು, ಬ್ಯಾಂಕ್ ಅವರು ಸ್ವಲ್ಪ ಇದನ್ನು ಕೊಟ್ಟು ಪ್ರೈವೇಟರ್ ಥರ ಇದನ್ನು ಮಾಡಲಾಗಿತ್ತು, ಬಂದು ದೌರ್ಜನ್ಯ ಮಾಡಲಾಗಿತ್ತು. ಇವತ್ತು ಆ ಒಂದು 2 EMI ಕಟ್ಟಿಲ್ಲ ಅಂದ ತಕ್ಷಣ ಇವರು ಟೆಂಡರ್ ಕರೀತಾರೆ. EMDಗಳನ್ನು ಅಮೌಂಟನ್ನು ಇವರು 3 ತಿಂಗಳು 4 ತಿಂಗಳು ಮುಂಚೆನೇ ಕಟ್ಬಿಡ್ತಾನೆ. ಅವ್ರು ಯಾರೋ ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾರೆ, ಬಂದು ದೌರ್ಜನ್ಯ ಮಾಡ್ತಾರೆ ಮನೇಲಿ. ಇಲ್ಲ ರೀ ನಮಗೆ ಈ ಮನೆ ಆಗ್ಬಿಟ್ಟಿದೆ, ಬರೀ ಇವನು EMD ಕಟ್ಕೊಬಂದಾನು ಅಷ್ಟೇ 23 ಲಕ್ಷ, ಅದು 8 ಕೋಟಿ ರೂಪಾಯಿ ಮನೆನ 2,37,00,000 ಹರಾಜಾಕವ್ರು ಇವರು. ಹರಾಜು ಹಾಕ್ಬಿಟ್ಟು ನಾನು 23 ಲಕ್ಷ ಕಟ್ಟಿದ್ದಾನೆ, ನಾಳೆಯಿಂದ ನನಗೆ ಈ ಮನೆ ಬ್ರೋಕರ್ಗಳು ಕರ್ಕೊಬಂದು ತೋರಿಸ್ತಾನೆ ಮನೆ ಮಾರಕ್ಕೆ. ಇವತ್ತು ನೋಡಿ ಶೇಟುಗಳು ಜೈನ್ಗಳು ಇವರೆಲ್ಲ ಇದು ಏನಾಗ್ಬಿಟ್ಟಿದೆ, ಈ ರೀತಿ ಒಂದು ದಂಧೆಗೆ ಆಸ್ತಿ ಮಾಡೋದಕ್ಕೆ. ಅಂದರೆ ಬೆಂಗಳೂರಲ್ಲಿ ಅವ್ರು ಏನು ಮಾಡೋ, ಬೆಂಗಳೂರು ಕರ್ನಾಟಕದ ಆಸ್ತಿಗಳನ್ನು ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮದೇ ದುಡ್ಡು ನೋಡಿ, ನಮ್ಮ ತೆರಿಗೆ ದುಡ್ಡನ್ನು ಅಲ್ಲೋಗಿ ಅಭಿವೃದ್ಧಿ ಆಗುತ್ತೆ, ಇವರು ನಮ್ಮ ದುಡ್ಡನ್ನು ತಗೊಂಡು ಇವರು ಆಸ್ತಿ ಖರೀದಿ ಮಾಡ್ತಾರೆ. ಇವರ ಶೇಟುಗಳ ಮನೆಯಲ್ಲಿ ನಾವು ಬಾಡಿಗೆ ಇರೋವಂಥ ಪರಿಸ್ಥಿತಿ ಆಗಿದೆ. ಮುಂಚೆಲ್ಲ ಏನಾಗೋದು, ನಮ್ಮ ಕನ್ನಡಿಗರು ನೀವೆಲ್ಲರೂ ಹೋಗಿ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ವ್ಯಾಪಾರ ಮಾಡ್ತಾಯಿದ್ದೀರಾ, ನಿಮ್ಮ ಮನೆ ಕೊಡಲ್ಲಪ್ಪ ನಾವು, ನೀವು ಶೇಟುಗಳ ಆಯಿತು ಕೊಡ್ತೇವೆ 2,000 ಜಾಸ್ತಿ ಕೊಡ್ತಾರೆ ಅಂತ, ನೀವು IT ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮ ಮನೆ ಕೊಡ್ತೇವೆ. ಈ ಧೋರಣೆನೂ ಕನ್ನಡದವ್ರು ಕಮ್ಮಿ ಮಾಡ್ಬೇಕಾಗತ್ತೆ ಇವತ್ತು. ಈ ರೀತಿ ಆದಾಗ ಈಗ ನಮ್ಮಲ್ಲೂ ಅಷ್ಟೇ, ನಿಮಗೆ ಇವಾಗ ಏನು 2 ಬಿಟ್ಟಿದ್ದಾರಲ್ಲ ಇನ್ನು, ನೀವು ನೋಡಿ ಮುಂದಿನ ನಾವು ಈ ವರ್ಷದೊಳಗಡೆ ಈ 2 ಬಿಟ್ಟಿರೋದನ್ನ ನಾವು ಹಾಗೆ ಬಿಟ್ಟಿವಿ ಅಂದರೆ 200 ಮಳಿಗೆ ಆಗುತ್ತೆ ಮುಂದಿನ ವರ್ಷದೊಳಗಡೆ. ಅವಕಾಶ ಕರ್ನಾಟಕದ ನುಗ್ತಾರೆ ಅವರು ಎಲ್ಲ ನುಗ್ತಾರೆ. ಇವತ್ತು ನೋಡ್ರಿ ಶೇಟುಗಳು ಅಂದರೆ ಬರೀ ನಿಮಗೆ ನಗರ ವ್ಯಾಪ್ತಿಯಲ್ಲಿದ್ದು, ಇವತ್ತು ನೀವು ಕಟ್ಟ ಕಡೆಯ ಹಳ್ಳಿಗೆ ಹೋಗ್ರಿ, ತಾಲೂಕಿಗೆ ಹೋಗಿ, ಇವತ್ತು ಶೇಟು ಅಂಗಡಿಗಳಿದ್ದಾವೆ, ಕಿರಾಣಿ ಅಂಗಡಿ ಎಲ್ಲ. ಹೌದು. ಆಮೇಲೆ ಕೆಲಸ ಯಾರಿಗೂ ಕೊಡಲ್ಲ, ಅವ್ರು ಊರಿಂದ ಬರ್ತಾರೆ ಬಿಟ್ರೆ ಈ ಲೋಕಲ್ ಅವ್ರಿಗೆ ಯಾರಿಗೂ ಒಂದು ಕೆಲಸ ಕೊಡಲ್ಲ. ಕಸ ಹೊಡಿಯಕ್ಕೆ ಕೊಡಲ್ಲ ರೀ, ಬೇರೆ ಹೋಗ್ಲಿ ಕಸ ಹೊಡಿಯಕ್ಕೆ ಕೆಲಸ ಕೊಡಲ್ಲ ಅವರು, ಅವ್ರವ್ರನ್ನೇ ಕರ್ಕೊಬಂದು ಬಿಡ್ತಾರೆ. ಇನ್ನು ಎಲ್ಲಿಂದ ನೀವು ಕನ್ನಡಿಗರಿಗೆ ಏನಾಗುತ್ತೆ, ನಮ್ಮವ್ರು ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಬೇರೆ ಕಡೆ ಹೋಗಿ ಇವಾಗ ಅವರು ಏನು ನಮ್ಮಲ್ಲಿ ಬಾತ್ರೂಮ್ ತೊಳಿಯೋಕ್ಕೆ ಪಾನಿಪುರಿ ಮಾರಕ್ಕೆ ಬಂದರು, ಇನ್ನು ಕನ್ನಡಿಗರ ಯುವಕರು ಇನ್ನು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನಾವು ಬಾತ್ರೂಮ್ ತೊಳಿಬೇಕು, ಪಾನಿಪುರಿ ಮಾರಬೇಕು, ಆ ಕೆಲಸ ಇವ್ರು ಮಾಡ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು ಪೂರ್ತಿ ಬೆಂಬಲವಾಗಿ ಕೊಟ್ಟು ಅವರಿಗೆಲ್ಲದನ್ನು ಎಲ್ಲ ಕೆಳಗಿಂದ ಮೇಲ್ವರೆಗೂ ಏನು ಬೇಕಾದ್ರೂ ಮಾಡ್ಕೋಬಿಡಿ ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ನು ಆ ರೀತಿ ಹೇಳ್ಬೇಕಷ್ಟೇ ನಾವು. ಇವತ್ತು ಚಿಕ್ಕಪೇಟೆಯಲ್ಲಿ ಎಷ್ಟೋ ಜನ ನಮ್ಮ ಕನ್ನಡದ ಆಮೇಲೆ ನೋಡಿ ನಮ್ಮ ಸಂಘಟನೆಗಳು ತಪ್ಪಿದೆ. ಚಿಕ್ಕಪೇಟೆ ಅಂತ ಕೇಳಿದ ನಾಯಕರು ಹೇಳಿದಾಗ ನಮ್ಮಲ್ಲೂ ಅಷ್ಟೇ ರೀ, ಕೆಲವರೊಂದಿಷ್ಟು ಜನ ಅವರೇ ನನಗೆ ಏನು ಮರಾಠಿ ಸಂಘಟನೆ ಅಂತೆ, ಕೆಲವೊಂದಿಷ್ಟು ಶೇಟು ಸಂಘಟನೆ ಅಂತೆ, ಜೈನ್ ಸಂಘಟನೆ ಅಂತೆ, ನಂದು ಆ ಘಟಕ ಇದೆ ಅಂತೆ, ನಂದು ಈ ಘಟಕ ಇದೆ ಅಂತೆ, ನಾನು ರಾಜ್ಯೋತ್ಸವ ಮಾಡ್ತಾನೆ, ನೀನು ಪೆಂಡಲ್ ಹಾಕ್ಸು, ನಾನು ರಾಜ್ಯೋತ್ಸವ ಮಾಡ್ತಾನೆ, ನೀನು ಊಟ ಹಾಕ್ಸು, ನಾನು ರಾಜ್ಯೋತ್ಸವ ಮಾಡ್ತಾರೆ, ನನಗೆ ಮೈಕ್ ಕೊಡಿಸು, ನನಗೆ ಕ್ಯಾಮ್ರಾದನ್ನು ಕಳಿಸು, ನಂಗೆ ಟಿವಿಯನ್ನು ಕಳಿಸು, ನನ್ನ ಬರ್ತಡೇ ಇದೆ, ಇಷ್ಟು ಜನರಿಗೆ ಊಟ ಮಾಡಿಸು. ನಾಚಿಕೆ ಆಗ್ಬೇಕ್ರಿ ಕೆಲವರಿಗೆ. ಇದು ಯಾರು ಮಾಡ್ತಾರೋ ಅವ್ರಿಗೆ ಹೇಳ್ತಾವೆ. ಈ ಒಂದು ನಾಚಿಗೇಡಿನ ಘಟಕಗಳನ್ನು ಮುಚ್ಚೋವರೆಗೂ ಅವರು ಸಮೇತ ಕನ್ನಡಿಗರನ್ನ ಕೇವಲವಾಗೇ ನೋಡ್ತಾರೆ. ಯಾರು ಮಾಡ್ತಾರೋ ಅವ್ರಿಗೆ ಅನ್ವಯಿಸುತ್ತಿದ್ದು. ಯಾರು ಈ ಥರ ಘಟಕಗಳು ಇಟ್ಕೊಂಡಿದ್ದಾರಲ್ಲ ಅವರು ಫಸ್ಟು ಕನ್ನಡಿಗರ ನಿಲುವಿದ್ರೆ ನೀವು ಈ ಥರ ಘಟಕಗಳನ್ನು ಮುಚ್ಚಿ ಫಸ್ಟು ಕರ್ನಾಟಕ ಘಟಕ, ಕನ್ನಡಿಗರ ಘಟಕ ಇದ್ದರೆ ಅದನ್ನು ನಿರ್ಧಾರವಾಗಿ ಮಾಡ್ಕೊಳ್ಳಿ. ಅಲ್ಲ ಇವತ್ತು ಚಿಕ್ಕಪೇಟೆಯಲ್ಲಿ ಮಗ್ಗಾರರು ಇದ್ದರು, ಎಷ್ಟೋ ಜನ ಕನ್ನಡದವ್ರು ಇದ್ದರು. ಇವತ್ತೆಲ್ಲ ಅವ್ರನ್ನೆಲ್ಲ ಹಣ ತೋರಿಸ್ಬಿಟ್ಟು ಆಸೆ ತೋರಿಸ್ಬಿಟ್ಟು ಇವತ್ತೆಲ್ಲ ನಮ್ಮ ಕನ್ನಡಿಗರೆಲ್ಲ ಚಿಕ್ಕಬಳ್ಳಾಪುರ, ಕೋಲಾರ, ಮಾಲೂರು ಎಲ್ಲ ಆಸ್ತಿ ಮಾರ್ಕೊಂಡೆಲ್ಲ ಹಣ ತೋರಿಸಿ ಕನ್ನಡದವ್ರದ್ದು ಅವ್ರು ಯಾಕೆ ಹೋಗ್ಬೇಕು, ದಬ್ಬಳಿಕೆ ಹಣ ತೋರಿಸ್ಬಿಟ್ಟು ದಬ್ಬಳಿಕೆ ಮಾಡಿ ಎಷ್ಟೋ ಜನ ಸಿಟಿ ಬಿಡಿಸಿ ನಾಡಪ್ರಭು ಕೆಂಪೇಗೌಡರು ಒಂದು ಚೌಕಟ್ಟಲ್ಲಿ ಕಟ್ಟಿದ್ರು 4 ಕೋಟೆಗಳು. ಇವತ್ತು ಏನಾಗಿದೆ, MRY ಬೆಳೆದಿದೆ ಇವತ್ತು ಬೆಂಗಳೂರು ಎಲ್ಲ. ಯಾರಿಗೆ ಲಕ್ಷ್ಮೀದೇವಿ ತ್ಯಾಗ ಮಾಡಿ ಕಟ್ಟಿದಂತ ಬೆಂಗಳೂರು ಇವತ್ತ ಯಾವ ನಾಯಿ ನೇರಿ ಬಂದು ಆಳ್ತಾ ಇದೆ ಇವತ್ತು ಬೆಂಗಳೂರನ್ನ. ಸರ್ಕಾರಗಳು ಎಚ್ಚೆತ್ಕೋಬೇಕು ಇವತ್ತ. ಗ್ರೇಟರ್ ಆಗುತ್ತೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಿದೆ. ಬರೋರಿಗೆ ಎಲ್ರಿಗೂ ಬನ್ನಿ ಅಂತ ಹೇಳೋದು ಹಾಕ್ಬೇಕು ಅನ್ನೋದನ್ನ ಅವ್ರು ಆಲೋಚನೆ ಮಾಡ್ಬೇಕು. ಇಷ್ಟೊಂದು ಇದಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಕನ್ನಡದವ್ರ ಮುಂದಿಗೆ ಉಳಿಗಾಲ ಇಲ್ಲ. ನಾವೇನ್ ಮಾಡ್ಬೇಕು ಸರ್ಕಾರದವರು ಇದಕ್ಕೆ ಬೇರೆ ಒಂದು ಉಪಯೋಗ ಆಗುವಂತದ್ದು ಕನ್ನಡಿಗರಿಗೆ ಅಂತ ಯೋಚನೆ ಮಾಡ್ಬೇಕು. ಆದ್ರೆ ಈ ಕೆಲಸ ನಡೀತಾ ಇಲ್ಲ. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಕೆಲಸ ಆಗಿದೆ. ಯಾವುದೇ ಬಿಸ್ನೆಸ್ ಅಲ್ಲೂ ಯಾವುದೇ ವ್ಯವಹಾರದಲ್ಲಿ
ಜಾಗದಲ್ಲೂ ಕನ್ನಡಿಗರಿಗೆ ಸ್ಥಾನಮಾನ ಇಲ್ಲ, ಅವ್ರಿಗೆ ಸಪೋರ್ಟ್ ಇಲ್ಲ, ಯಾವುದೇ ರೀತಿಯಾದ ಅನುಕೂಲಗಳಿಲ್ಲ. ಕನ್ನಡದವ್ರಿಗೆ ಮಾಡ್ತೀವಿ ಅಂತ ಮುಂದೆ ಬರೋರಿಗೆ ಒಂದು ಪ್ರೋತ್ಸಾಹ ಆಗಲಿ ಸರ್ಕಾರದಿಂದ ಯಾವುದು ಕೂಡ ಕೊಡ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅದು ಪ್ರಶ್ನೆ ಮಾಡಬೇಕು. ಹೆಂಗೆ ನಾವು ಹಿಂದಿ ವಾಲಾಗಳಿಗೆ ಹೆಂಗೆ ಸಿಗ್ತಾ ಇದೆ ಟೆಂಡರ್ಗಳು, ಹೆಂಗೆ ಅವ್ರಿಗೆ ಜಾಗಗಳು ಸಿಗ್ತಾ ಇದೆ, ಹೆಂಗೆ ಇಷ್ಟೊಂದು ಬಂದು ಒಂದು 10 ವರ್ಷಗಳಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕರ್ನಾಟಕನ ಒಂದು ಹಿಂದಿ ರಾಜ್ಯವನ್ನಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಕೆಲವೊಂದು ಭಾಗಗಳಲ್ಲಿ. ಇಲ್ಲಿ ಈಗ ಬೆಂಗಳೂರು ಅರ್ಧ ಭಾಗ ಬರೀ ಹಿಂದಿ ವಾಲಾಗಳಿಂದ ತುಂಬೋಗಿದೆ, ಮುಕ್ಕಾಲು ಭಾಗನೇ ಆಗೋಗ್ತಾ ಇದೆ. ಇನ್ನು ನೆಕ್ಸ್ಟ್ ಕನ್ನಡಿಗರು ಏನಿದ್ರು ಹಳ್ಳಿಗಳ ಕಡೆ ನೋಡ್ಬೇಕಾಗುತ್ತೆ ಅಷ್ಟೇ. ಸಿಟಿಯಲ್ಲಿ ನಮಗೆ ಉಳಿಗಾಲ ಇಲ್ಲ, ಕನ್ನಡಿಗರಿಗೆ ವ್ಯವಹಾರಗಳೇ ನಡೆಯಲ್ಲ. ಸಾವಿರಾರು ಎಕರೆ ರೈತರ ಭೂಮಿನ ಇದೆ ಅದಾನಿ ಅಂಬಾನಿಗಳು ತಗೊಂಡು ಅದು ಇನ್ನು ಉದ್ಯಮಿ ತರನೇ ರೈತರದ್ದು ಜಮೀನುಗಳು ಖರೀದಿ ಮಾಡಿ ಇನ್ನೆಲ್ಲ ಹಳ್ಳಿದೆ ಅಂತಿದ್ರ ಅದು ಸಮೇತ ಆಗ್ತಾ ಇದೆ. ಈಗ ಸಾವಿರಾರು ಎಕರೆ ಪರ್ಚೇಸ್ ಮಾಡಿ ನಿಮಗೆಲ್ಲ ಮಿಷನರಿಗಳು ತಂದು ರೈತರಿಗೂ ಕೆಲಸ ಇಲ್ಲ, ಆ ರೀತಿ ಒಂದು ಕೆಲಸನೂ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಈ ಸರ್ಕಾರಗಳು ಕನ್ನಡ ನಮ್ಮದು, ನಮ್ಮ ತಾಯಿಗೆ ನಾವು ಹುಟ್ಟಿದ್ದೇವೆ, ನಮ್ಮ ತಾಯಿ ಭುವನೇಶ್ವರಿ, ನಮ್ಮ ತಾಯಿ ಇದು, ನನ್ನೆಲ್ಲ ಇದು ಅನ್ನೋ ಒಂದು ಸರ್ಕಾರದ ಅಧಿಕಾರ ಆಳ್ತಾ ಇರೋರಿಗೆ ಬಂದಿಲ್ಲ ಅಂದರೆ ಇದು ಏನು ಉಳಿಗಾಲ ಇಲ್ಲ. ಆಮೇಲೆ ಬಂದು ಎಷ್ಟು ದಬ್ಬಳಿಕೆ ದೌರ್ಜನ್ಯ ಮಾಡ್ತಂದ್ರೆ ನಮ್ಮ ಕನ್ನಡದ ಆಟೋ ಚಾಲಕರ ಮೇಲೆ ದಬ್ಬಳಿಕೆ ಮಾಡಿ ಚಪ್ಪಲಿಂದ ಹೊಡೆಯೋದು, ಟೊಮೊಟೊ ಹುಡುಗರನ್ನ ಪಾರ್ಸಲ್ ತೊಗೊಂಡು ಹೋಗೋಂಥ ಹೆಣ್ಮಕ್ಳು ಚಪ್ಪಲಿಂದ ಹೊಡಿತಾರೆ. ಪದೇ ದಬ್ಬಳಿಕೆ, ಕನ್ನಡಿಗರ ಮೇಲೆ ದಬ್ಬಳಿಕೆಗಳು ಮಾಡ್ತಾ ಇದ್ದಾರೆ. ಆಮೇಲೆ ಬೆಂಗಳೂರು ನಾವು ಏನು ಇಲ್ಲ ಇದರಲ್ಲಿ ಬೆಂಗಳೂರಲ್ಲಿ ಅಂತ ಏನೋ ನೆಗೆಟಿವ್ ನಡೀತಾ ಇರೋದೇ ಅವರಿಂದ. ಆಮೇಲೆ ಇವತ್ತು ನೋಡಿ, ಇವತ್ತು ಲೈಬಂಡಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಲೈಬಂಡಲ್ಲಿ ಹೆಣ್ಮಕ್ಳಿಗೆ ಸಪ್ಲೈ ಮಾಡೋಕ್ಕೆ. ಇವತ್ತು 6 ಜನ ಪರ್ಮಿಷನ್ ಕೊಟ್ಟಿದ್ದಾರೆ, 33 ಜನ ಹೆಣ್ಮಕ್ಳಲ್ಲಿ ಲೈಬಂಡಲ್ಲಿ ಕೆಲಸ ಮಾಡ್ತಾರೆ, ದುಡ್ಡು ಇಸ್ಕೊಂತಾರೆ, ಏನು ಅವ್ಯವಹಾರಗಳು ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನ ಗಮನ ಹರಿಸಲ್ವಾ? ಬ್ರಿಗೇಡ್ ನೋಡಿ ಎಷ್ಟೋ ಜನ ನೋಡಿ ಲೈಬಂಡಲ್ಲಿ ಅವ್ರು ನಡೀತಾ ಇರೋದೇ ಅವ್ರಗಳ ದುಡ್ಡಿಂದಾನೇ ಭಿಕ್ಷೆ ಎತ್ಕೊಂಡು ಇಡೀ ನಮ್ಮ ರಾಜ್ಯವನ್ನ ಆಳ್ತಾ ಇರೋವಂಥವ್ರದ್ದೇ ಏಷ್ಯಾದಲ್ಲೇ ನಂಬರ್ ಲೈವ್ ಬ್ಯಾಂಡ್ ಇದೆ, ನಂಬರ್ ಬಾರ್ ಇದೆ. ಯಾರಿಗೆ ಹೇಳ್ಬೇಕು ಇಡೀ ನಮ್ಮ ರಾಜ್ಯ ಆಳ್ತಾ ಇರೋರ್ದೆ ನಂಬರ್ 1. ನೀವು ಹೋಗಿ ಹೆಣ್ಣೂರು ರೋಡಲ್ಲಿ, ಏರ್ಪೋರ್ಟ್ ರೋಡಲ್ಲಿ ಇಡೀ ನಮ್ಮ ರಾಜ್ಯ ಆಳ್ತಾರೆ, ಅವ್ರದ್ದೇ ದೊಡ್ಡ ಬಾರು, ಏಷ್ಯಾದಲ್ಲೇ ನಂಬರ್ 1 ಬಾರ್ ಅಂತ. ಏನ್ ಮಾಡಕ್ಕಾಗುತ್ತೆ? ಇನ್ ಯಾರಿಗೆ ಹೇಳೋಣ? ಅದೇ ಅಮೂಲ್ ಅನ್ನೋ ಒಂದು ಹಾಲು ಉತ್ಪಾದಕ ಒಂದು ಏನಿದೆ ಘಟಕಗಳು ಎಲ್ಲೆಲ್ಲಿ ತೆರಿತಾ ಇದ್ದಾರೆ ಮೆಟ್ರೋದಲ್ಲಿ, ಅದು ಬ್ಯಾನ್ ಆಗಬೇಕು. ನಮಗೆ ಅಮೂಲ್ ಬೇಡವೇ ಬೇಡ, ನಮಗೇನಿದ್ರು ನಮ್ಮ ನಂದಿನಿ ಬೇಕು. ನಮ್ಮ ಮೆಟ್ರೋದಲ್ಲಾಗಲಿ ಬೇರೆ ಕಡೆ ಆಗಲಿ ಈಗ ಹಾಲು ಉತ್ಪಾದಕ ಘಟಕಗಳು ಕೂಡ ಈಗೇನು ನಂದಿನಿ ನಿರ್ದೇಶಕರಿಗೆ ಯಾರಿದ್ದಾರೆ ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಧಿಕಾರಿಗಳು ಫಸ್ಟ್ ಅವರು ಹೋರಾಟಕ್ಕೆ ನಿಂತ್ಕೋಬೇಕು. ಯಾಕೆ ನಮಗೆ ಕೊಟ್ಟಿಲ್ಲ ಟೆಂಡರ್ ಅಂತ ಹೇಳಿ ಅಲ್ಲಿ ಸರ್ಕಾರಕ್ಕೆ ಅವರೊಂದು ಅರ್ಜಿ ಹಾಕಬೇಕು. ನಾವೆಲ್ಲ ಹೋರಾಟಗಾರರಿದ್ದೀವಿ, ನಾವು ಮಾತಾಡ್ತೀವಿ, ಹೋಗ್ತೀವಿ, ಆದರೆ ನಿಜವಾದ ಕೆಲಸ ಆಗಬೇಕಾಗಿದೆ. ಇಲ್ಲಿ ಅಮೂಲ್ ಅನ್ನೋ ಒಂದು ಕಂಪನಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಜಾಗ ಕೊಡಬಾರ್ದು, ಬಿಡಲೂಬಾರ್ದು. ಹೋರಾಟಗಾರರಿದ್ದಾರೆ, ಮುಂದಿನ ನಡೆ ಏನು ತಗೊಳ್ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು. ನೀವು ಕೂಡ ಇದ್ದೀರಾ ಮಾಧ್ಯಮದವರು, ಇದ್ರ ಬಗ್ಗೆ ಪ್ರಸಾರ ಮಾಡಿ ಜನಗಳಿಗೆ ಸಾರ್ವಜನಿಕರವಾಗಿ ಒಂದು ಒಳ್ಳೆ ಸಂದೇಶನ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆಗತ್ತೆ ಅನ್ಕೊಂಡಿದ್ದೀನಿ. ನೀವು ಒಳ್ಳೆ ಕಾನ್ಸೆಪ್ಟ್ ನ ಮಾಡ್ತಾ ಇದ್ದೀರಾ, ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ. ಕನ್ನಡಿಗರಿಗೆ ಮೊದಲ ಆದ್ಯತೆ. ಜಿ ಟಿವಿ ಪದೇ ನೋಡ್ತಾ ಇರ್ತೀವಲ್ಲ ನಾವು, ಒಳ್ಳೆ ಜಾಸ್ತಿ ಮಾಡಿದ್ರೆ ನಿರಂತರವಾಗಿ 24 ಗಂಟೆಗಳ ಕಾಲ ನಾವು ವರದಿಯನ್ನು ಮಾಡಿದ್ದೀವಿ. ಖಂಡಿತ ಧನ್ಯವಾದಗಳು ತಮ್ಮ ಜಿ ಟಿವಿಗೆ. ಅಲ್ಲ ಈಗ ಅಷ್ಟೇ ಜಿ ಟಿವಿ ಮಾಡ್ತಾ ಇದೀವಿ. BMRCಯಲ್ಲಿ ಏನಾಗಿದೆ, ಈಗ ಜನಗಳು ಜಾಸ್ತಿ ಅರ್ಥ ಇಲ್ಲ, ಜಾಸ್ತಿ ರೇಟ್ ಆದಮೇಲೆ ಈಗ ಅವ್ರಿಗೆ ಏನು ಅಂದರೆ ಅಡ್ವರ್ಟೈಸ್ ಕೊಡಬೇಕು, ಈ ಥರ ಬೇರೆ ಬೇರೆ ಕಡೆಯಿಂದ ತಂದು ಇಲ್ಲಿ ಮಳಿಗೆಗಳನ್ನ ಹಾಕಬೇಕು. ಈಗ ನೋಡಿ BMRCL ಅನ್ನೋದೇ ಇಲ್ಲ ಹೆಸರು ಎಲ್ಲಿನೂ. ನಿಮ್ಗೆ ಫುಲ್ ಅಮೂಲ್ ಅನ್ನೋದು ಇದೆ, ಯಾವುದೋ ಒಂದು ಮೆಟ್ರೋ ಸ್ಟೇಷನಿಗೆ ಹೋದ್ರು ಬರೀ ಅಡ್ವರ್ಟೈಸರೇ, ಅದು ಟ್ರೈನು ಅಂತಲೇ ಅನ್ಸಲ್ಲ. ನಮ್ಮ ಮುಂಚೆಲ್ಲ ನಮ್ಮ ಹೆಣ್ಮಗಳು ನಮ್ಮ ತೀರೋದ್ರಲ್ಲ ಅವ್ರದ್ದೊಂದು ಧ್ವನಿ ಕೇಳ್ತಾ ಇದ್ದು, ಇಂಪಾದ ಧ್ವನಿ ಕೇಳ್ತಾ ಇತ್ತು, ಅಪರ್ಣ ಅವ್ರ ಮೇಡಮ್ ಅವ್ರದ್ದು. ಆಮೇಲೆ ಅಲ್ಲೆಲ್ಲ ನಮ್ಮದು ಜೋಗ್ ಫಾಲ್ಸ್ ಇರ್ಬೋದು, ಹಂಪಿ ಇರ್ಬೋದು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ ಎಲ್ಲಿ ಹೋದರೂ ಬರೀ ಅವ್ರಿಗೆ ಎಷ್ಟು ಗತಿಗೆಟ್ಬಿಟ್ಟಾರೆ ಅಂದರೆ, ಏನು ನಿಮಗೆ ಕಾಚಾ ಬ್ರಾದ ಒಂದು ಇದನ್ನು ಅಡ್ವರ್ಟೈಸ್ ಸಮೇತ ಅಲ್ಲಿ ಫುಲ್ ಅಂಟಿಸ್ತವ್ರೆ. ಇಷ್ಟು ಗತಿಗೆಟ್ಟು ಹೋಗಿದೆ BMRCಯಲ್ಲೂ ಈ ಸರ್ಕಾರಗಳು. ಇವತ್ತು ನೋಡಿ ಯಾವುದೇ ಕೇಂದ್ರ ಸರ್ಕಾರದಾಗಿರ್ಬೋದು, ಆದರೂ 78% ಕೇಂದ್ರ ಸರ್ಕಾರ ಅಭಿವೃದ್ಧಿ ಕೊಡ್ತದೆ ಮೆಟ್ರೋನ, 20 ಇನ್ನೇ ಉಳಿದಿರೋದು 22% ಇದದ್ದು ಕರ್ನಾಟಕ ಸರ್ಕಾರದ್ದು. ಆಮೇಲೆ ಯಾವುದೇ ಕೂಡ ಕರ್ನಾಟಕ ಸರ್ಕಾರದ ಅನುಮತಿ ಇಲ್ದಂಗೆ ಇವೆಲ್ಲ ಯಾವ ಟೆಂಡ್ರು ಆಗಲ್ಲ, ಈ ಥರ ಮಳಿಗೆ ಆಗೋಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಏನು ಅಂದರೆ DK ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದು ನೋಡಿ, ಅಲ್ಲಿ ಬಂದ್ಬಿಟ್ಟಿದೆ. ಇವಾಗ ಅವ್ರು MD ಹೇಳಿದ್ರು, ಏನು ನಮ್ಮ ಮುಖ್ಯಮಂತ್ರಿಗಳು ಏನು ಡೈರೆಕ್ಷನ್ ಕೊಡ್ತಾರೆ, ಏನು ಹೇಳ್ತಾರೆ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಅವರೇ ಹೇಳಿದಾಗ ಇದು ಕರ್ನಾಟಕ ಸರ್ಕಾರದ ಆದ್ಯತೆ ಮೇಲೆ ನಡೀತಾ ಇರೋದು ಅಂತ ನೋಡ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ.
ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ನಮ್ಮ ನಂದಿನಿ ಇರಬೇಕಾದ್ರೆ ಅಮೂಲ್ ಯಾಕೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಮೊದಲು ಕನ್ನಡಿಗರಿಗೆ ಆದ್ಯತೆ ಕೊಡಿ. ಈಗ ಅಮೂಲ್ ಅಂದರೆ ಅದು ಗುಜರಾತ್ ಮೂಲ, ಅಲ್ಲಿಂದ ಉದ್ಯೋಗಿಗಳನ್ನು ಕರೆಸಿ ಅವರಿಗೆ ಉದ್ಯೋಗವನ್ನು ನೀಡಲಾಗುತ್ತೆ, ಬಿಟ್ಟರೆ ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗೋದಿಲ್ಲ. ಆಮೇಲೆ ನಿಮ್ಮ ರಾಜಕೀಯ ಲಾಭ ಅಥವಾ ಉದ್ದೇಶ ಏನೇ ಇದ್ರೂ ಕೂಡ ಅದನ್ನು ಹೊರತಾಗಿ ಈಗ ಎರಡು ಮಳಿಗೆ ಅಂತ ಹೇಳ್ತಿದ್ರಲ್ಲ, ಎರಡಕ್ಕೂ ಕೂಡ ಅವಕಾಶ ಬೇಡ. ಯಾಕೆಂದರೆ ನಂದಿನಿ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತು ಅದರ ಪ್ರಾಜೆಕ್ಟ್ ಯಾವ ರೀತಿ ಆಗಿರುತ್ತೆ ಅಂಥೇಳಿ. ಸೊ ಈ ರೀತಿ ಇರಬೇಕಾದ್ರೆ ನೀವು ಯಾಕೆ ನಂದಿನಿಗೆ ಅವಕಾಶ ಕೊಡ್ತಾ ಇಲ್ಲ ಅಂಥೇಳಿ ಇದೆಲ್ಲ ಹೋರಾಟಗಳು ಆದ ನಂತರ, ಆಕ್ರೋಶ ವ್ಯಕ್ತ ಆದ ನಂತರ DCM DK ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇಲ್ಲ, 8 ನಂದಿನಿಗೆ ಇರುತ್ತೆ ಅಂದರೆ KMFಗೆ ಇರುತ್ತೆ, 2 ಅಮೂಲ್ಗೆ ಇರುತ್ತೆ, 2 ಬೇಕಾಗಿಲ್ಲ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ 2 ಇದ್ದಿದ್ದು 10, 100 ಹಂಗೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಬೇರೆ ಅಮೂಲ್ ಅಂದರೆ ಬೇರೆ ರಾಜ್ಯದ ಒಂದು ಬ್ರ್ಯಾಂಡ್ ಏನಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ, ನಮ್ಮದೇ ನಂದಿನಿ ಇರಬೇಕಾದ್ರೆ ಯಾಕೆ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಮೆಟ್ರೋ ಆಗಿರ್ಬೋದು, ಪದೇ ಪದೇ ಮೆಟ್ರೋ ಮತ್ತು ಈ BMRCL ರಾಜ್ಯಕ್ಕೆ ಪದೇ ಪದೇ ಕಡೆಗಣಿಸ್ತಾ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ಮೆಟ್ರೋರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಆಗಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.